ಸಾರಾ, ನನ್ನ ಜೊತೆ ಬಾ. ನೀನು ನನಗೆ ಹೆದರ್ಸ್ತಾ ಇದೀಯಾ? ಜಿಲ್ 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 ಅಯ್ಯೋ, ಏನಿದೆಲ್ಲ? ಜಿಲ್, ನಿಂಗೆ ಕೇಳಿಸ್ತಿದ್ಯಾ ಸಾರಾ? ಅವ್ರು ನಮ್ಮನ್ನು ಕರೀತಿದ್ದಾರೆ. ಇವೆಲ್ಲದು ನಿನಗೆ ಬೇಕಾಗಿರೋದೆ. ಅವನು ಎಲ್ಲಿಗೆ ಹೋದ? ಇಲ್ಲೊಬ್ಬ ಹುಡುಗ ಇದ್ದ, ಅವನು ಎಲ್ಲಿ ಹೋದ? ನೀವೆಲ್ಲರೂ ಅವನ್ನ ನೋಡಿದ್ರಿ ತಾನೆ? ಏನಾದ್ರೂ ಹೇಳಿ. ಹೀಗೆ ಯಾಕೆ ಎಲ್ರೂ ಸುಮ್ಮನೆ ನಿಂತ್ಕೊಂಡಿದ್ದೀರಾ? ಹೇಯ್ ಜಿಲ್, ಏನ್ ಮಾಡ್ತಾ ಇದೀಯಾ? ಜಿಲ್ ನಿಂತ್ಕೋ. ಜಿಲ್ ಹೋಗ್ಬೇಡ. ಜಿಲ್, ಏನ್ ಮಾಡ್ದೆ ನೀನು? ಜಿಲ್, ಐ ಆಮ್ ಸಾರಿ. ನಿಂಗೇನೂ ಆಗಿಲ್ಲ ತಾನೆ? ನಂಗೆ ರಕ್ತ ಬರ್ತಿದೆ. ಜಿಲ್, ನಾವಿಲ್ಲಿಂದ ಹೋಗ್ಬೇಕು. ನಡಿ ಹೋಗೋಣ. ಏನ್ ನಡೀತಿದೆ ಇಲ್ಲಿ? ನನ್ನ ಹೆಸರು ಜೇಮ್ಸ್ ಎವ್ರಿ. ನಾನೊಬ್ಬ ಫಿಸಿಸಿಸ್ಟ್. ಪ್ರಾಕ್ಟಿಕಲ್ ಆಕ್ಸಲರೇಷನ್ ಪ್ರೋಗ್ರಾಮ್ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ. ಬ್ಲ್ಯಾಕ್ ಹೋಲ್ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡಿದ್ರಲ್ಲ, ಅದರಲ್ಲಾದಂಥ ಅನುಭವಗಳೇನಾದ್ರೂ ಹಂಚ್ಕೋಬೋದಾ? ಅದ್ರ ಬಗ್ಗೆ ಮಾತಾಡೋಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ನಾನು ಕೆಲಸ ಮಾಡ್ತಾ ಇದ್ದಿದ್ದು ಅದೇ ಪ್ರಾಕ್ಟಿಕಲ್ ಆಕ್ಸಲರೇಷನ್ ಮೇಲೆ. ಅದ್ರ ಬಗ್ಗೆ ನಾನು ಮಾತಾಡೋ ಹಾಗಿಲ್ಲ. ಗೋಡೆ ಮೇಲಿರೋ ರೈಟಪ್ಸ್ಗಳಿಗೆ ಎನರ್ಜಿ ಸರ್ಜಸ್ಸಿಗೆ ಯಾವುದೇ ಒಂದು ಸಂಬಂಧ ಇರಲಿಲ್ಲ. ಜಿಯೋಲಜಿಕಲ್ ಡೇಟಾ ಅಲ್ಲಿ ತುಂಬಾ ಚೇಂಜಸ್ ಇತ್ತು. ಯಾಕಂತಾನೆ ಗೊತ್ತಾಗ್ತಿರ್ಲಿಲ್ಲ. ಗ್ಲಿಚಸ್, ಸಾಫ್ಟ್ವೇರ್ ಮಾಲ್ ಫಂಕ್ಷನ್ಸ್ ಇತ್ತು. ಯಾರೂ ಕೇರ್ ಮಾಡಲಿಲ್ಲ. ಈ ಎಕ್ಸ್ಟ್ರಾ ಎನರ್ಜಿನ ಗ್ರಿಡ್ಸ್ ಕೈಲಿ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ. ಅದು ಡಿಸಿಪೇಟ್ ಆಗ್ತಿದ್ದ ಹಾಗೆ
ರೆಸಿಡ್ಯೂಯಲ್ ಇಂಪ್ಯಾಕ್ಟ್ಸ್ ಇತ್ತು. ರಿಸರ್ಜರ್ಸ್ ಅಂದರೆ ಆಫ್ಟರ್ ಶಾಕ್ಸ್, ಟ್ರೆಮರ್ಸ್. ಅವ್ರು ಎಲ್ಲಿಂದ ಬಂದಿದ್ದಾರೆ ಅಂತ ನನಗೇನು ಗೊತ್ತು. ಸದ್ಯಕ್ಕೆ ಏನು ಹೇಳೋದಿಕ್ಕಾಗಲ್ಲ. ಆದರೆ ಅದು ಇರೋದು ನಿಜ. ಈ ಎಲ್ಲ ಎನರ್ಜಿ ಸರ್ಜಸ್ಸಿಂದಾಗಿ ಎಲ್ಲರೂ ಟ್ರ್ಯಾಕ್ ಮಾಡೋದು, ಲೊಕೇಟ್ ಮಾಡೋದು ತುಂಬಾ ಕಷ್ಟ ಆಗ್ತಾಯಿತ್ತು. ಕೆಲವರು ಇನ್ನೂ ಮಿಸ್ಸಿಂಗ್ ಇದ್ದಾರೆ. ಜನಗಳ ಮಧ್ಯೆ ತುಂಬ ವದಂತಿಗಳು ಮತ್ತು ಅನುಮಾನಗಳಿತ್ತು. ಆದರೆ ನಾನೊಬ್ಬ ಸೈಂಟಿಸ್ಟ್ ಆಗಿ ನನಗೂ ಗೊತ್ತಿಲ್ಲ, ಇನ್ನೂ ಗೊತ್ತಿಲ್ಲ. ಬುಧವಾರ ಆದ ಬ್ಲಾಕ್ಔಟ್ನಿಂದಾಗಿ ಎಲ್ಲ ಜನರು ಸಿಟಿಯನ್ನ ತೊರೆದು ದೂರ ಹೋಗ್ತಾ ಇದ್ದಾರೆ. ಇದರಿಂದಾಗಿ ಹೈವೇನಲ್ಲಿ ಜನಸಂದಣಿ ಹೆಚ್ಚಾಗಿದೆ. ನೀವೇ ನೋಡ್ತಾ ಇದ್ದೀರಾ ನಮ್ಮ ಫುಟೇಜ್ನಲ್ಲಿ ಟ್ರಾಫಿಕ್ ಹೇಗೆ ಜಾಮ್ ಆಗಿದೆ ಅಂತ. ಸ್ವೀಟಿ, ನಿಂಗೆ ಖಾರ ಬೇಡ ತಾನೇ? ಬೇಡ, ಖಾರ ಬೇಡ. ನೋಡು, ನೀನು ಬೇಗ ತಿನ್ಬೇಕು, ಯಾಕಂದ್ರೆ ನಾವು ಸಖತ್ ದೂರ ಹೋಗ್ಬೇಕು. ಬೇಡ, ನಂಗೆ ಅಮ್ಮ ಮಾಡಿರೋದೇ ಬೇಕು. ಹೌದು, ನಿಮ್ಮಮ್ಮ ಪ್ಯಾಕಿಂಗ್ ಮಾಡ್ತಾ ಇದ್ದಾಳಲ್ವಾ? ನೀವ್ ಯಾಕೆ ಪ್ಯಾಕಿಂಗ್ ಮಾಡಲ್ಲ? ಯಾಕೆ ಅಂದ್ರೆ ನಿಮ್ಮಮ್ಮನೇ ಚೆನ್ನಾಗಿ ಪ್ಯಾಕ್ ಮಾಡೋದು. ಬೇಗ ತಿನ್ಬಿಡು. ಈ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ವೈಡ್ ಸ್ಪ್ರೆಡ್ ಕೇಯಾಸ್ ಆಗೋ ಸಾಧ್ಯತೆ ಇದೆ. ವೈಟ್ ಸ್ಪ್ರೆಡ್ ಅಂದ್ರೆ ಏನು? ವೈಡ್ ಸ್ಪ್ರೆಡ್ ಅಂದ್ರೆ ಎಲ್ಲ ಕಡೆ ಆಗ್ತಾ ಇದೆ ಇದು ಅಂತ. ಅಧಿಕಾರಿಗಳು ಹೇಳೋ ಪ್ರಕಾರ ಬ್ಲಾಕ್ಔಟ್ ಮತ್ತೆ ಕಾಣೆಯಾಗಿರೋ ಮನುಷ್ಯರ ಮಧ್ಯೆ ಏನೋ ಸಂಬಂಧ ಇದೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಕ್ಷಣ ಕ್ಷಣದ ಅಜ್ಜಿಗೆ ಮಾಹಿತಿಯನ್ನ ಏನೂ ನಾವು ನಿಮ್ಗೆ ಆಗಿರಲ್ಲ ಕೊಡ್ತಾ ಅಲ್ವಾ? ಇರ್ತೀವಿ. ತಪ್ಪದೇ ನೋಡಿ ನಮ್ಮ ಚಾನಲ್ ಅನ್ನ. ಇಲ್ಲ ಕಂದ, ಅಜ್ಜಿಗೇನೂ ಆಗಿರಲ್ಲ. ಅದೇನ್ ಗೊತ್ತು ನಿಂಗೆ? ಆಡಮ್, ಮತ್ತೆ ಶುರು ಮಾಡ್ಬೇಡ. ಎಸ್, ಆಫ್ ಕೋರ್ಸ್, ಐಮ್ ಸಾರಿ. ಅಜ್ಜಿಗೆ ಏನೂ ಆಗಿರಲ್ಲ, ನಾನು ಜೋಕ್ ಮಾಡ್ತಿದ್ದೆ ಅಷ್ಟೇ. ಓಕೆ, ಸರಿ, ಬಾಸ್ ಹೇಳಿದ್ ಕೇಳಿಸ್ತಾನೆ? ಅವ್ರ ಹೆಸರು ಮಮ್ಮಿ ಅಂತ. ಎಲ್ಲ ಒಂದೇ ಬಾರಮ್ಮ. ಅಲ್ಲಿರೋದು ಪೂರ್ತಿ ತಿನ್ಬೇಕು. ಓಕೆ, ಆಲ್ ರೈಟ್. ಬೇಗ ಕೂತ್ಕೋ ಒಳಗಡೆ. ಇಲ್ಲಿ ಕೂತ್ಕೋಬೇಕು ಅಂತ ಯಾಕೆ ಅನ್ನಿಸ್ತಾ ಇದೆ ನಿಂಗೆ? ನಿನ್ ಜಾಗ ಯಾವ್ದು ಹೇಳು? ಆದ್ರೆ ನಾನೀಗ ದೊಡ್ಡೋಳು. ನನಗ್ ಗೊತ್ತು ನಮ್ ಪುಟ್ ಪಾಪು ದೊಡ್ಡೋಳು ಅಂತ. ಆದ್ರೆ ರೂಲ್ಸ್ ನಂದಲ್ಲ. ಬೂಸ್ಟ್ರಲ್ಲಿ ಕೂತ್ಕೋ ನೀನು. ಪ್ಲೀಸ್, ನಾವು ಹೊರಡ್ಬೇಕು. ಹೋಗ್ ಕೂತ್ಕೋ. ಬೇಗ ಪುಟ್ಟಿ. ಥ್ಯಾಂಕ್ ಯು. ನಾನು ನಿನ್ನೆ ನೋಡ್ತಿರ್ತೀನಿ. ಓಕೆ, ಆಡಮ್, ನೀನಲ್ಲಿ ಏನೂ ಮಾಡಕ್ಕಾಗಲ್ಲ. ನಡಿ, ನಾವು ಹೋಗೋಣ. ಅಜ್ಜಿ ಮನೆಗೆ ಹೋಗೋಣ. ಅಜ್ಜಿ ಮನೆ ಬಜ್ಜಿ ಮನೆ, ಈಗ ನಾವು ಬರ್ತಿದೀವಿ. ಮನೆಗ್ ಬಾಯ್ ಹೇಳು. ಬಾಯ್. ಮನೆಗೆ ಟಾಟಾ ಮಾಡಮ್ಮ. ಟಾಟಾ. ದುಃಖದ ವಿಷಯ ಏನಂದ್ರೆ ಅದು ಸಮಾಧಿಯಿಂದ ತಾನಾಗ್ ತಾನೇ ಎದ್ದು ನಿಂತ್ಕೊಂಡ್ಬಿಡುತ್ತೆ. ಆಮೇಲೆ ಕೆಲವು ನಿಮಿಷಗಳ ನಂತರ ತಾನೇ ಮಲ್ಕೊಳ್ಳುತ್ತೆ. ನನ್ನ ಪ್ರಕಾರ ಅದು ಲೆಫ್ಟಿನೆಂಟ್ ಕೇನ್. ಆದ್ರೆ ಇದು ನಿನ್ಗೆ ಹೇಗ್ ಗೊತ್ತು? ನಾನು ಅವನ್ನ ಸ್ಮಶಾನದ ಹತ್ರ ಹೋಗೋದು ನೋಡ್ದೆ. ಅವ್ನು ಡಬಲ್ ಶಿಫ್ಟಲ್ಲಿ ಕೆಲಸ ಮಾಡುವಾಗ ದಿನಕ್ಕೆ 2 ಸಲ ಆ ದಾರಿಲೇ ಹೋಗ್ತಾ ಇದ್ದ. ಈಗ ರಾಜ್ಯದಲ್ಲಿನ ಹವಾಮಾನ ವರದಿ. ಇದೇನಿದು ಹಿಂಗಾಗ್ತಿದೆ? ಡ್ಯಾಡಿ, ಏನಮ್ಮ? ಕಾರ್ ಯಾಕೆ ನಿಂತ್ಕೊಂಡಿದೆ? ಏನೋ ಒಂಚೂರು ಇಂಜಿನ್ ಪ್ರಾಬ್ಲಮ್ ಅಷ್ಟೇ. ನೋಡು, ಮತ್ತೆ ಹೊರಟ್ಬಿಟ್ವಿ ನಾವು. ನೀನು ತಾಚಿ ಮಾಡಿವಾಗ. ತಾಚಿ. ಡ್ಯಾಡಿ, ಏನಮ್ಮ? ಏನದು? ನನ್ಗೆ ಅಜ್ಜಿ ಮನೆಗೆ ಹೋಗಕ್ ಇಷ್ಟ ಇಲ್ಲ.
ನಾನು ನಿನ್ಗೊಂದು ಗುಟ್ಟು ಹೇಳ, ನಂಗೂ ಇಷ್ಟ ಇಲ್ಲ. ನಾವ್ ಸೇಫ್ ಅಂತ ನಿಮ್ ಗ್ಯಾರಂಟಿನಾ? ಹೇಯ್ ಕೇಳಿಲಿ, ನಾನಿದ್ದೀನಿ ಹೌದು ತಾನೆ? ಅಂದಮೇಲೆ ನಾವು ಸೇಫೇ. ನಾನು ನಿನ್ನ ನೋಡ್ತಿದ್ದೀನಿ ಅಂದರೆ ನಾವು ಸೇಫ್ ಅಂತಲೇ ಅರ್ಥ. ಹೇ ಹೇ ಕಂದ, ಏನೂ ಆಗಿಲ್ಲ. ಇಲ್ಲ, ಅವಳಿಗೆ ಏನೂ ಆಗಿಲ್ಲ. ಮುಂದೆ ನೋಡು. 911 ನಿಮ್ಮ ಎಮರ್ಜೆನ್ಸಿ ಏನು? 911 ಏನು ಎಮರ್ಜೆನ್ಸಿ ಇದೆ? 911 ನಿಮ್ಮ ಎಮರ್ಜೆನ್ಸಿ ಏನು? ಹೌದು ಹೌದು, ಬ್ಲ್ಯಾಕ್ಔಟ್ ಆಗಿದೆ. ನಿಮ್ಗೆ 911 ನಿಮ್ಮ ಎಮರ್ಜೆನ್ಸಿ ಏನು? ಓಕೆ ಎಲಿಜಬೆತ್, ಹೇಳಿ. ನಿಮ್ಮ ಲೊಕೇಶನ್ ಹೇಳಿ ಸರ್. ಏನ್ ಹೇಳ್ತಿದ್ದೀರಾ? ಅದೇನ್ ಬಾಗ್ಲಾ? ವಿಡಿಯೋ ಗೇಮಲ್ಲಿ ಬರುತ್ತಲ್ಲ ಹಾಗ. ಅದು ಬ್ಲ್ಯಾಕ್ಔಟ್ ಇಂದ ಬಂದಿರಬೇಕು. ನನಗೆ ಅರ್ಥ ಆಗುತ್ತೆ 911 ತುಂಬ ಬ್ಯುಸಿ ಇದೆ, ನಿಮಗೆ ಕಾಲ್ ಸರಿಯಾಗಿ ಸಿಗ್ತಾ ಇಲ್ಲ ಅಂತ. ನಿಮ್ಮ ಲೊಕೇಶನ್ ಏನು ಹೇಳ್ತೀರಾ? ರಾಬರ್ಟ್, GPS ಇನ್ನೂ ಕೆಲಸ ಮಾಡ್ತಿಲ್ಲ. ಛೇ, ಬೆಳಿಗ್ಗೆಯಿಂದ ಕೆಲಸ ಮಾಡ್ತಿಲ್ಲ. ಬಾಗ್ಲಾ? ಯಾವ ಥರ ಬಾಗ್ಲು? ಯಾವ ಥರದ ಸದ್ದು? ತುಂಬ ಜೋರಾಗಿ ಹಮ್ಮಿಂಗ್. ದಯವಿಟ್ಟು ಕ್ಷಮಿಸಿ, ಸಿಟಿಯಲ್ಲಿ ಏನೇನೋ ವಿಚಿತ್ರವಾದ ನಡೀತಾನೆ ಇದೆ. ಏ ರಾಬರ್ಟ್, ಖ್ಯಾತಿ, ಇದನ್ನ ನೀನು ನೋಡ್ಲೇಬೇಕು ಕಣೆ. ನೋಡು, ಇದಕ್ಕೆಲ್ಲ ನನ್ನ ಹತ್ರ ಟೈಮ್ ಇಲ್ಲ, ನಿನ್ಗೂ ಟೈಮ್ ಇಲ್ಲ. 911 ಈ ಇಮೇಜಸ್ ಎಲ್ಲ ಕಡೆ ಬರ್ತಾ ಇದೆ. ಹಲೋ, ಇಂಟರ್ನೆಟ್ಟಲ್ಲಿ ಎಲ್ಲ ಕಡೆ ಇದೆ ಇದು. ನನ್ನ ಪ್ರಕಾರ ಇನ್ನೂ ಒಂದು ಪ್ರಾಣ ಹೋಯ್ತು ಅನ್ಸುತ್ತೆ. ನೋಡಿಲಿ, ಕಾಣಿಸ್ತಾ ಇದೆಯಾ? ನಾನಿಲ್ಲಿ ಬ್ಯುಸಿ ಆಗಿದ್ದೀನಿ. 911 ಏನು ಎಮರ್ಜೆನ್ಸಿ ಇದೆ? ಇದ್ರ ಬಗ್ಗೆನೇ ಜನ ಎಲ್ಲ ಫೋನ್ ಮಾಡ್ತಿರೋದು. ಒಂದು ನಿಮಿಷ ಸರ್, ಆರಾಮಾಗಿ ಉಸಿರಾಡಿ. ನಾನಿಲ್ಲಿ ನಿಮ್ಮ ಲೊಕೇಶನ್ ಟ್ರ್ಯಾಕ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಾನು ನಿನ್ಗೆ ಹೇಳ್ತಿದ್ದೀನಲ್ಲ, ಇದ್ರ ಬಗ್ಗೆನೇ ಅದು. ಅವರು ಉಸಿರಾಡ್ತಿದ್ದಾರಾ? ಇಲ್ಲಿ ನೋಡಿಲಿ. ಮಾಯ ಆಗೋದ್ರ? ಏನ್ ನಿಂಗೆ ಹೇಳ್ತೀನಿ? ಫ್ಯಾಂಟಮ್ ಕಾಲ್ಸ್ ನೆನಪಿದ್ಯಾ? ಅದ್ರ ಟ್ರಾನ್ಸ್ಕ್ರಿಪ್ಟ್ ಎಲ್ಲ ತಂದಿದ್ದೀನಿ. ನಿಂಗೆ ಗೊತ್ತು ತಾನೆ, ಆರ್ಡರ್ಸ್ ಇಲ್ಲ ಅಂದ್ರೆ ನಾವು ಟ್ರಾನ್ಸ್ಕ್ರಿಪ್ಟ್ ಪ್ರಿಂಟ್ ಮಾಡೋ ಹಾಗಿಲ್ಲ. ಅವ್ರಿಲ್ಲ ಅಂತಂದ್ರೆ ಸತ್ತೋಗಿದಾರಂತನಾ? ಇಲ್ಲಿ ನೋಡಿಲಿ, ಖ್ಯಾತಿ ನಮಗೆ ಫೋನ್ ಮಾಡಿದ್ದಾರೆ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡಿದ್ದಾರೆ. ಯಾಕೆಂದ್ರೆ ಸ್ವಲ್ಪ ಇರು. ಏನ್ ಮಾಡ್ತಿದೀಯಾ? ನಾನ್ ಕೆಲಸ ಮಾಡಕ್ ಚಾನ್ಸ್ ಕೊಟ್ಟಿರೋದ್ರಿಂದ ನೀನಿಲ್ಲಿ ಕೆಲಸ ಮಾಡ್ತಾ ಇದೀಯಾ, ಆದ್ರೆ ಈಗ ನೀನ್ ನನ್ ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ. ಮೊದ್ಲು ಹೋಗಿ ನಿನ್ ಜಾಗದಲ್ಲಿ ಕೂತ್ಕೊಂಡು ನಿನಗೆ ಬರ್ತಿರೋ ಕಾಲ್ಸ್ನ ಅಟೆಂಡ್ ಮಾಡು. ಹೋಗು. ನೈನ್ 911 ನಿಮ್ಮ ಎಮರ್ಜೆನ್ಸಿ ಏನು? ಇಡೀ ದೇಶದ ಪೂರ್ತಿ ಕಮ್ಯುನಿಕೇಶನ್ ಕಟ್ ಆಗ್ತಾ ಇದೆ. ಸರ್ ಹೌದು ಸರ್, ಆಗ್ತಿರೋದ್ನೆಲ್ಲ ನಾನು ಕೌಂಟಿ ಟಿವಿಯಲ್ಲಿ ಜನರಲ್, ನೋಡ್ತಾನೆ ಇದ್ದೀನಿ. ಅಲ್ಲಿ ಯಾರಾದ್ರೂ ಹೌದು ಸರ್. ಡಾಕ್ಟರ್ ಇದ್ದಾರಾ? ಸ್ವಲ್ಪ ನೀಟಾಗಿ ಹ್ಯಾಂಡಲ್ ಮಾಡು. ಇಲ್ಲಿರೋರು ಯಾರು ಟೆನ್ಷನ್ ಎಲ್ಲ ನ್ಯೂಸ್ ಅಲ್ಲಿ ತೋರಿಸ್ತಿದ್ದಾರೆ ಅಂದ್ರೆ ಏನರ್ಥ? ಎಲ್ರನ್ನು ಸೇಫಾಗಿ ನೋಡ್ಕೋ. ಇದೀಗ ಬಂದ ಸುದ್ದಿ, ಒಂದು ಬ್ಲ್ಯಾಕ್ ಹೋಲ್ ತರದ ವಸ್ತು ಕಾಣಿಸ್ಕೊಳ್ತಾ ಇದೆ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳು ಲಭ್ಯವಾಗಿಲ್ಲ. ವೀಕ್ಷಕರಿಗೆ ಹೆಚ್ಚಿನ ಮಾಹಿತಿ ಕೊಡಲು ನಮ್ಮ ವರದಿಗಾರರು ಈಗ ಸದ್ಯದ ಸ್ಥಳದಲ್ಲೇ ಇದ್ದಾರೆ. ಓಕೆ, ಎಲ್ರೂ ಕೇಳಿಸ್ಕೊಳ್ಳಿ. ಹೋಮ್ಲ್ಯಾಂಡ್ ಸೆಕ್ಯೂರಿಟಿಯಲ್ಲಿ ಒಂದು ಇನ್ಸಿಡೆಂಟ್ನ ರಿಪೋರ್ಟ್ ಮಾಡಿದ್ದಾರೆ ಈ ವಿಷಯದ ಬಗ್ಗೆ. ಹೋಮ್ಲ್ಯಾಂಡ್ ಸೆಕ್ಯೂರಿಟಿನಾ? ಎಮರ್ಜೆನ್ಸಿ ಸರ್ವಿಸ್ ರೆಸ್ಪಾಂಡ್ ಮಾಡಲಿಲ್ಲ ಅಂದ್ರೆ ನಾವು ಜನಗಳಿಗೆ ಏನಂತ ಉತ್ತರ ಕೊಡೋದು? ಅವರಿಗೆ ಬರೀ ಇಷ್ಟೇ ಹೇಳಬೇಕು, ನ್ಯಾಷನಲ್ ಗಾರ್ಡ್ಸ್ ನಿಮ್ ಹೆಲ್ಪಿಗೆ ಬರ್ತಾ ಇದ್ದಾರೆ, ಸಾಧ್ಯವಾದಷ್ಟು ಆ ವಸ್ತುವಿಂದ ದೂರ ಇರಿ ಅಂತ ಹೇಳಿ. ಓಕೆ ಓಕೆ, ಅದೇನು ಅಂತ ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ತೀರಾ? ಅದು ನಮ್ ಪ್ರಾಬ್ಲಮ್ ಅಲ್ಲ. ಈಗ ನೀವೆಲ್ಲ ನಿಮ್ ಕೆಲಸ ಮಾಡಿ. ಮಿಸ್ ಕ್ಯಾತಿ, ಸಾರಾ ಬೇಬಿ ಸಿಟರ್ ಜೊತೆ ಒಬ್ಳೇ ಇದ್ದಾಳೆ. ಬ್ಲ್ಯಾಕ್ಔಟ್ ಆದಾಗಿಂದ ನಾನು ಅವಳನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಅವಳಿಗೆ 7 ವರ್ಷ, ಅವಳಿಗೆ ತುಂಬ ಭಯ ಆಗಿರುತ್ತೆ.
ನಮಗೂ ಕೂಡ ತುಂಬ ಭಯ ಇದೆ. ಡ್ಯಾನಾ ಮತ್ತೆ ಅರ್ಲ್ ಇಬ್ರೂ ಇವತ್ತು ಲೀವಲ್ಲಿದ್ದಾರೆ. ಈಗ ನೀನು ಹೋಗ್ಬಿಟ್ರೆ ತುಂಬ ಜನ ಸಾಯ್ತಾರೆ. ಅರ್ಥ ಆಗ್ತಿದ್ಯಾ ನಿನಗೆ? ನನಗೆ ನಿನ್ನ ಅವಶ್ಯಕತೆ ಇದೆ. ನೀನು ಇಲ್ಲೇ ನನ್ನ ಜೊತೆ ಇರಬೇಕು. ಜೊತೆಗೆ ನಾವಿದನ್ನು ಮಾಡ್ಬೋದು. ಅರ್ಥ ಆಯ್ತಾ ನಿನಗೆ? ಎಲ್ಲ ಸರಿ ಹೋಗುತ್ತೆ. ನಿಮ್ಮ ಎಮರ್ಜೆನ್ಸಿ ಏನು? ನನ್ನ ಮಗಳು ಕಾಣಿಸ್ತಾ ಇಲ್ಲ. ನಿಮ್ಮ ಲೊಕೇಶನ್ ಏನು? 20 ನಿಮಿಷ ಮುಂಚೆನೆ ನಾನು ಲೊಕೇಶನ್ ಕಳ್ಸಾಗಿದೆ. ಸಾರಿ ಮ್ಯಾಮ್, ಎಮರ್ಜೆನ್ಸಿ ಸಪೋರ್ಟ್ ಸರ್ವಿಸ್ ಈಗ ಓವರ್ಲೋಡ್ ಆಗಿದೆ. ಬ್ಲ್ಯಾಕ್ಔಟ್ ಆದ್ಮೇಲಿಂದ ಅವಳು ನನಗೆ ಕಾಣಿಸ್ತಾ ಇಲ್ಲ. ಆ ವಸ್ತುನ ನಾನು ನೋಡ್ದಾಗಿಂದ ನೀವು ಇವಾಗ ಸುರಕ್ಷಿತವಾದ ಜಾಗದಲ್ಲಿದ್ದೀರಾ? ನನಗೆ ಏನು ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೆ ನೀವು ನಾನು ಅವ್ರ ದಯವಿಟ್ಟು ಅಪ್ಪನ್ safe ಕಾಲ್ ಆಗಿರಿ. ಮಾಡಿದೆ. ಅವರು ಕೂಡ ಇವಾಗ ಅವ್ರಿಗೂ Information ಸಿಗ್ತಾ ಇಲ್ಲ. ಅವಳು ಪ್ರಕಾರ ಏನ್ ತುಂಬಾ ಮಾಡೋದು ಅಂತಾನೆ ಅಪಾಯಕಾರಿ ಗೊತ್ತಾಗ್ತಿಲ್ಲ ನನಗೆ. ಅವಳು ಇನ್ನು ತುಂಬಾ ಚಿಕ್ಕವಳು. ಅವಳನ್ನ ಬಿಟ್ಟು ಇರಕ್ ನೀವು ಆಗಲ್ಲ. ಸಮಾಧಾನವಾಗಿರಿ, ನನಗೆ ನಾವು help ತುಂಬಾ ಮಾಡೋ ಭಯ ಪ್ರಯತ್ನ ಆಗ್ತಿದೆ. ಮಾಡ್ತಿದ್ದೀವಿ. ವಿಕ್ಟೋರಿಯಾ, ನೀನಲ್ಲಿದೀಯಾ? ಮ್ಯಾಮ್ ಪ್ಲೀಸ್, ಸದ್ಯದಲ್ಲೇ ನಿಮ್ಮ ಹತ್ರ ಹೆಲ್ಪ್ ಬರ್ತಾ ಇದೆ. ನನಗೆ ಅವಳ ಧ್ವನಿ ಕೇಳಿಸ್ತು. ಅವಳು ಒಳಗಿದ್ದಾಳೆ. ಪ್ಲೀಸ್, ನಾನು ಹೆಲ್ಪ್ ಕಳಿಸ್ತಿದ್ದೀನಿ ಮ್ಯಾಮ್. ವಿಕ್ಟೋರಿಯಾ, ಮ್ಯಾಮ್ ಇದೇನಿದು? ನಂಗೆ ಗೊತ್ತಿಲ್ಲ. ಏನದು ಕೇಳಿಸ್ತಾ ಇದೆಯಾ? ಇದು ನನ್ನ ಕರೀತಾ ಇದೆ. ಸ್ಟ್ಯಾನ್, ಎಲ್ರೂ ನನ್ನ ಮಾತು ಕೇಳಿ ನಿಮ್ಮ ವಸ್ತುಗಳನ್ನೆಲ್ಲ ಇಲ್ಲೇ ಇಟ್ಬಿಟ್ಟು ಮತ್ತೆ ಸೈಲೆಂಟ್ ಆಗಿ ಮೆಟ್ಲತ್ರ ಹೋಗಿ. ಪಬ್ಲಿಕ್ ಕಾಲ್ಸ್ ಬಂದ್ರೆ ಏನ್ ಮಾಡೋದು? ಅದೀಗ ಮುಖ್ಯ ಅಲ್ಲ. ಅಯ್ಯೋ ಅಯ್ಯೋ, ಇದು ಬೇರೆ ಕೆಲಸ ಮಾಡ್ತಿಲ್ಲ. ತಗೋ, ಇದನ್ನ ಟ್ರೈ ಮಾಡು. ಈಗ ಏನ್ ಮಾಡೋದು? ಛೇ, ಓಪನ್ ಆಗ್ತಿಲ್ವಾ? ನಾನು ಯಾರನ್ನಾದ್ರೂ ಹೆಲ್ಪಿಗೆ ಕರಿತೀನಿ. ನೀನು ಹೇಳ್ದಾಗೆ ಮಾಡ್ತೀನಿ. ಸ್ಟ್ಯಾನ್, ಇದೇನು ಅಂತ ನಿನಗೆ ಗೊತ್ತಾ? ಅವನಿಗೆ ಎನ್ಕರೇಜ್ ಮಾಡಬೇಡ. ಆಯ್ತು, ಹಾಗೆ ಮಾಡ್ತೀನಿ. ನೀನ್ ಅಲ್ಲಿಗೆ ಹೋಗ್ಬಾರ್ದು. ಅದೇನೋ ನ್ಯೂಕ್ಲಿಯರ್ ತರ ಕಾಣಿಸ್ತಿದೆ. ನನ್ನ ಪ್ರಕಾರ ಅದು ನ್ಯೂಕ್ಲಿಯರ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ರಾಬರ್ಟ್? ನನಗಂತೂ ಏನೂ ಗೊತ್ತಿಲ್ಲ. ಸ್ಟ್ಯಾನ್, ವಾಪಸ್ ಬಂದ್ಬಿಡು. ಅವನಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದಾನೆ? ಅವ್ನು ಕೇಳಿಸ್ಕೊತಿದ್ದಾನೆ. ನಮ್ಮ ಮಾತ್ ಕೇಳು ಸ್ಟ್ಯಾನ್, ನೀನ್ ಅಲ್ಲಿ ನಿಂತ್ಕೋಬೇಡ, ಬಾ ಈ ಕಡೆ. ಸ್ಟ್ಯಾನ್, ನಿಂಗೆ ಈ ವಸ್ತುಗಳ ಬಗ್ಗೆ ಮೊದಲೇ ಹೇಗೆ ಗೊತ್ತು? ಅವನಿಗೇನೂ ಗೊತ್ತಿಲ್ಲ.
ಆ ಕಾಲ್ಸ್ ಕಾಲ್ಸ್? ಯಾವ ಕಾಲ್ಸ್? ಕ್ಯಾತಿಗೆಲ್ಲ ಗೊತ್ತು. ಯಾವ ಕಾಲ್ಸ್ ಕ್ಯಾತಿ? ಸ್ವಲ್ಪ ವರ್ಷದ ಹಿಂದೆ ನಮಗೊಂದು ನಂಬರ್ ಟ್ರೇಸ್ ಮಾಡೋಕ್ಕಾಗಿರ್ಲಿಲ್ಲ. ನೆಟ್ವರ್ಕ್ನವ್ರ ಆ ನಂಬರೇ ಇಲ್ಲ ಅಂತಂದ್ರು. ಅದು ಸಿಸ್ಟಮಲ್ಲಿ ಒಂದು ಗ್ಲಿಚ್ ಆಗಿತ್ತು. ಒಂದು ವಿಚಿತ್ರವಾದ ಬಾಗಲ್ ಬಗ್ಗೆ ಫೋನ್ ಬಂದಿತ್ತು. ಇಲ್ಲಿರೋ ಥರಾನೇ. ಅವ್ನ್ ಏನ್ ಹೇಳ್ತಿದ್ದಾನೆ? ಏನೂ ಇಲ್ಲ. ಸ್ಕೂಲಲ್ಲಿ ಇದ್ದಾಗಿಂದಲೇ ಇವನು ಈ ಥರನೇ ವಿಚಿತ್ರವಾಗಿ ಮಾತಾಡ್ತಿದ್ದ. ಅದಕ್ಕೆ ಇವನ್ನ ಸಸ್ಪೆಂಡ್ ಕೂಡ ಮಾಡಿದ್ರು. ಅದು ನೀನೇ ಮಾಡಿದ್ದು, ನೀನೇ ಸಸ್ಪೆಂಡ್ ಮಾಡಿಸಿದ್ದು. ಸ್ಟ್ಯಾನ್, ನಿಜವಾಗ್ಲೂ ನಿನಗೆ ಸಂಬಂಧ ಇಲ್ದಂಗೆ ಮಾತಾಡ್ತಿದೀಯಾ? ಹಾಗೇನೂ ಇಲ್ಲ. ನೀನು ಹೀಗೆ ಹೇಳ್ತೀಯ ಅಂತ ಅದು ಹೇಳಿತ್ತು. ಏನೋ ಮಾಡ್ತಿದ್ಯಾ? ನಾವಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಿದೆ ಅದು. ಸ್ಟ್ಯಾನ್, ನೀನ್ ಹೀಗೆಲ್ಲ ಮಾಡಬಾರ್ದು. ನಾನೇನು ಮಾಡ್ತಿದ್ದೀನಿ ಅನ್ನೋದು ಮುಖ್ಯ ಅಲ್ಲ. ಬೇರೆ ದಾರಿ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ರೆ ಖಂಡಿತ ಇಲ್ಲ. ಲಾರಿ, ನೀನೇ ಫಸ್ಟು. ನಾನು ಯಾಕೆ? ಒಂಚೂರು ನೋವಾಗಲ್ಲ, ಪ್ರಾಮಿಸ್. ಇಲ್ಲ, ನಾನು ಮಾಡೋದಿಲ್ಲ ಸ್ಟ್ಯಾನ್. ಅಂದ್ರೆ ನಿನ್ನ ಸಾಯಿಸಕ್ಕೆ ಹೇಳ್ತಿದೆ. ನಾವೆಲ್ಲರೂ ಒಳಗೆ ಹೋಗ್ಲೇಬೇಕು. ಯಾರು ಅದನ್ನ ಮುಟ್ಟೋ ಹಾಗಿಲ್ಲ. ನಾವೆಲ್ಲರೂ ಅದ್ರ ಮಾತನ್ನ ಕೇಳಲೇಬೇಕು. ಗನ್ ಕೆಳಗ್ ಹಾಕು. ಇದೇನ್ ಮಾಡ್ತಿದ್ಯಾ ನೀನು? ನಿನಗೇನಾದ್ರೂ ಹುಚ್ಚಿಡ್ತಿದ್ಯಾ? ಏನೋ ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ ಸ್ಟ್ಯಾನ್? ಸಾಯಿಸ್ಬಿಡ್ತೀನಿ, ಎಲ್ರನ್ನೂ ಸಾಯಿಸ್ಬಿಡ್ತೀನಿ. ಸರಿ ಸರಿ, ಈಗ ನಿಲ್ಸೋ. ಈಗ ಸ್ವಲ್ಪ ನಿಲ್ಲಿಸ್ತೀಯಾ? ನನಗೆ ಹೋಗಕ್ಕೆ ಇಷ್ಟ ಇಲ್ಲ. ಹೋಗು. ನನ್ ಹೋಗೋದಿಕ್ ಇಲ್ಲ. ಏನೂ ಆಗಲ್ಲ. ಇದು ವರ್ಕ್ ಆಗ್ತಿದೆ. ಇದು ಹುಚ್ಚತನ. ನಾವೆಲ್ಲ ಇಲ್ಲಿಂದ ಹೋಗ್ಬೇಕು. ನಿಂತ್ಕೋ. ರಾಬರ್ಟ್ ಸತ್ ಹೋಗ್ತಾನೆ ಸ್ಟ್ಯಾನ್. ಸರಿ, ನೀನೇ ನೆಕ್ಸ್ಟು. ಇಲ್ಲ, ನೀನೇ ನೋಡುದಿಲ್ಲ ಅವನಿಗೇನಾಯ್ತು ಅಂತ. ನನಗ್ ಸಾಯಕ್ ಇಷ್ಟ ಇಲ್ಲ. ಅಲ್ಲಿ ಸೇರಾ ಇದ್ದಾಳೆ. ಏನು? ಅವಳು ಒಳಗೆ ಹೋಗಿದ್ದಾಳೆ. ಅದಕ್ಕೆ ಅವಳು ಫೋನ್ ಆನ್ಸರ್ ಮಾಡ್ತಿಲ್ಲ. ನಿನಗೆ ಹೇಗೆ ಗೊತ್ತು? ಅವಳಿಗೆ ಭಯ ಆಗ್ತಿದೆ. ಅವಳಿಗೆ ಅವ್ರ ಅಮ್ಮ ಬೇಕು. ಟೋರಿ, ಬೇಡ. ಇವ್ನು ನಿನಗೆ ಸುಳ್ಳು ಹೇಳ್ತಾ ಇದ್ದಾನೆ. ಏನೂ ಆಗಲ್ಲ. ಟೋರಿ, ಬೇಡ. ಅವನ್ ಮಾತು ಕೇಳಬೇಡ. ಅವಳಿಗೆ ಅಡ್ಡ ಬರಬೇಡ. ಓಕೆ ಓಕೆ, ಮಾತಾಡಬೇಡ. ನಿನಗೇನು ಸರಿ ಅನ್ಸುತ್ತೋ ಅದನ್ನೇ ಮಾಡು. ಅದರ ಹತ್ರ ಹೋಗಿ ಟಚ್ ಮಾಡು. ನಾವೆಲ್ಲ ನಿನ್ನ ಹಿಂದೆನೇ ಇರ್ತೀವಿ. ಏನದು ಅವಳ ಕೈಯಲ್ಲಿ?
ಹತ್ರ ಬರಬೇಡಿ, ದೂರ ನಿಂತ್ಕೊಳ್ಳಿ. ಯಾಕೆ ಅವಳು ಯಾಕೆ ಹಿಂಗೆ ಮಾಡಿದ್ಲು? ನಿನ್ನಿಂದನೇ ಎಲ್ಲ ಆಗಿದ್ದು, ನಿನ್ನಿಂದನೇ ಎಲ್ಲ ಆಗಿದ್ದು. ನಾನಾ? ಇದೆಲ್ಲ ನನ್ನಿಂದನೇ ಆಗಿದ್ದು. ಸ್ಟ್ಯಾನ್, ಇಲ್ಲ, ನಾನಲ್ಲ ಇದಕ್ಕೆಲ್ಲ ಕಾರಣ. ಮುಚ್ಚು ಬಾಯಿ. ನಾವು ಯಾರನ್ನಾದ್ರೂ ಹೆಲ್ಪಿಗೆ ಕರಿಬೇಕು. ಇದು ನಿಂದೇ ತಪ್ಪು. ನೀನೇ ಅವಳು ಕತ್ತರಿ ಕೊಟ್ಟಿದ್ದು. ಸ್ಟ್ಯಾನ್, ಮಾತಾಡ. ನೋಡು, ತುಂಬಾ ವರ್ಷದಿಂದ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ. ನನಗೆ ನಿನ್ ಬಗ್ಗೆ ಗೊತ್ತು. ಮುಚ್ಚು ಬಾಯಿ. ನಾನು ಹೋಗ್ತಾ ಇದ್ದೀನಿ. ನಾನೇ ನೆಕ್ಸ್ಟು. ಪ್ಲೀಸ್, ನಾನು ಬರ್ತೀನಿ. ಪ್ಲೀಸ್, ನಾನು ಒಳಗಡೆ ಬರ್ತೀನಿ. ಪ್ಲೀಸ್, ನೀನು ಹೇಳಿದ್ನೇ ಮಾಡಿದ್ನಲ್ವಾ? ನಾನು ಹಾಗೆ ಮಾಡಿದೆ. ನೀನ್ ಮೋಸ ಮಾಡಿದೆ. ನೀನ್ ನಂಗೆ ಸುಳ್ಳು ಹೇಳಿದೆ. ನೀನೊಬ್ಬ ಮೋಸಗಾರ. ಪೊಲೀಸ್ ಇನ್ನೇನು ಬರ್ತಿದ್ದಾರೆ. ಅವ್ರ ಬಿಲ್ಡಿಂಗಲ್ಲೇ ಇದ್ದಾರೆ. ಕ್ಯಾತಿ, ಕ್ಲಿಯರ್. ಎಲ್ಲಿದ್ದೀರಾ ಎಲ್ರು? ಹಲೋ ಹಲೋ, ಯಾರಾದರೂ ಇದ್ದೀರಾ? ಹಲೋ ಹಲೋ, ಹಲೋ, ಯಾರನ್ನ ಇದ್ದೀರಾ? ಅಯ್ಯೋ, ಎಲ್ಲಿದ್ದೀನಿ ನಾನು? ಮಿಸ್ಟರ್ ಅಯ್ಯಪ್ಪ. ಆಡಮ್, ನೀವು ಸ್ವಲ್ಪ ರೆಸ್ಟ್ ತಗೋಬೇಕು. ಎಲ್ಲಿದ್ದೀನಿ ನಾನು? ನೀವು ವ್ಯಾಲಿ ಹಾಸ್ಪಿಟಲಲ್ಲಿದ್ದೀರಾ. ನಿಮಗೆ ದೊಡ್ಡ ಆಕ್ಸಿಡೆಂಟ್ ಆಗಿತ್ತು.
ನನ್ನ ಹೆಂಡತಿ ನನ್ನ ಮಗಳು ಎಲ್ಲಿದ್ದಾರೆ ಅವರಿಬ್ರು? ಇರ್ಲಿ ಅವರಿಬ್ರಲ್ಲೇ ಹೇಳಿ. ನಿಮ್ಮ ಫ್ಯಾಮಿಲಿಗೆ ಏನೂ ಆಗಿಲ್ಲ. ನಿಜ ಹೇಳ್ತಿದ್ದೀನಿ, ದಯವಿಟ್ಟು ನೀವಿವಾಗ ಮಲ್ಕೊಳ್ಳಿ. ನಿಮ್ಮ ಐವಿನ ವಾಪಸ್ ಹಾಕಬೇಕು. ನಿಮ್ಗೆಲ್ಲ ಹೇಳ್ತೀನಿ. ನಿಮ್ಮ ವೈಫ್ ನಿಮ್ಮ ಮಗಳನ್ನ ಅವರ ಅಜ್ಜಿ ಮನೆಗೆ ಬಿಡಕ್ಕೆ ಹೋಗಿದ್ದಾರೆ. ಅವ್ರು ನಿಮ್ಮನ್ನ ಇಲ್ಲಿ ನೋಡೋದಕ್ಕೆ ಬೇಗನೆ ವಾಪಸ್ ಬಂದ್ಬಿಡ್ತಾರೆ. ಅವ್ರಿಗೇನು ಏಟಾಗಿರ್ಲಿಲ್ಲ ಅಲ್ವಾ? ನಾನು ಹೇಳ್ದೆ ಅಲ್ವಾ, ಅವ್ರಿಗೇನೂ ಆಗಿಲ್ಲ. ಕೊನೆದಾಗಿ ನಿಮ್ಗೇನು ನೆನಪಿದೆ? ನಾನು ಗಾಡಿ ಓಡಿಸ್ತಾ ಇದ್ದೆ, ಮತ್ತೆ ಅಲ್ಲೊಂದು ಏನೋ ಬ್ಲ್ಯಾಕ್ ಕಲರ್ ಬಾಕ್ಸ್ ಇತ್ತು, ಅದು ಮಧ್ಯ ರೋಡಲ್ಲಿತ್ತು, ಹಂಗೆ ತೇಲ್ತಾ ಇತ್ತು. ನೀವು ಜೀವಂತವಾಗಿರೋದೇ ನಿಮ್ಮ ಅದೃಷ್ಟ. ಹೌದಾ? ಅಂದರೆ ಏನರ್ಥ? ಅದಕ್ಕೆ ಡಿಕ್ಕಿ ಹೊಡೆದ್ಮೇಲೆ ಬದುಕಿರೋ ಮೊದಲನೇ ವ್ಯಕ್ತಿ ನೀವೇನೆ. ಆದರೆ ಈಗ ತಾನೇ ಅವರಿಬ್ರಿಗೆ ಏನಾಗಿಲ್ಲ ಅಂದೆ. ಹಾ, ಅವರು ಲಕ್ಕಿನೇ. ಸರಿ, ನನ್ನ ಫೋನಲ್ಲಿ ನನ್ನ ಹೆಂಡತಿಗೆ ಫೋನ್ ಮಾಡಬೇಕು. ಈಗ ಮಲ್ಕೊಳ್ಳಿ, ಆರಾಮ್ ಮಾಡಿ. ನಾನು ಬೇರೆ ಡಾಕ್ಟರ್ಸ್ ಹತ್ರ ಮಾತಾಡ್ತೀನಿ. ಅವರು ನಿಮ್ಮ ಫ್ಯಾಮಿಲಿನ ಕಾಂಟ್ಯಾಕ್ಟ್ ಮಾಡ್ತಾರೆ. ಈಗಲೇ ಮಾಡಿ ಪ್ಲೀಸ್. ಡಾಕ್ಟರ್ ಅಂದಾಗೆ ನಿಮ್ಮ ಹೆಸರೇನಂದ್ರಿ? ನನ್ನ ಹೆಸರು ಲೆಸ್ಲಿ ಅಂತ. ಇವತ್ತಿಂದ ನಾನೇ ನಿಮ್ಮನ್ನು ನೋಡ್ಕೊಳ್ಳೋದು. ನೋಡಿ, ಜಾಸ್ತಿ ಅಲ್ಗಾಡಬೇಡಿ. ಆಯಿತು. ಇಲ್ಲ, ಆ್ಯಕ್ಚುಲಿ ಏನಂದರೆ ಏನೇನೂ ಕಾಣಿಸ್ತಾ ಇಲ್ಲ. ಅಂದರೆ ಕತ್ಲು ಅಂತಲೂ ಹೇಳೋಕ್ಕಾಗ್ತಿಲ್ಲ. ಇವ್ರ ಆಪ್ಟಿಕ್ ನರ್ವ್ ಡ್ಯಾಮೇಜ್ ಆಗಿದೆ. ಸರಿ ಹೋಗುತ್ತಾ? ನೋಡಿ, ಅದನ್ನ ಹೇಳಕ್ ಬರ. ನರಗಳು ಆ ರೀತಿ ಕೆಲಸ ಮಾಡೋದಿಲ್ಲ. ಒಂದ್ಸಲ ಡ್ಯಾಮೇಜ್ ಆದರೆ ಅದು... ಐ ಆಮ್ ಸಾರಿ, ಆದ್ರೆ ನಿಮ್ಗೊಂದು ಕೆಟ್ಟ ಸುದ್ದಿ ಇದೆ. ನನಗನ್ಸುತ್ತೆ ನಿಮಗೆ ಈ ಕಣ್ಣಿನ ದೃಷ್ಟಿ ಹೋಗಿದೆ ಅಂತ. ಏನೋ? ನರಗಳ ಹತ್ರ ರಕ್ತ ಸಂಚಾರ ಆಗದೇನೆ ಟಿಶ್ಯೂ ಡ್ಯಾಮೇಜ್ ಆಗಿದೆ. ನನ್ನ ಹೆಂಡತಿಗೆ ಫೋನ್ ಮಾಡಿದ್ರಾ? ಅವ್ರು ಇನ್ನೇನು ಆನ್ ದಿ ವೇ ಇದ್ದಾರೆ. ಅವಳ ಹತ್ರ ಮಾತಾಡಿದ್ರಾ? ಅವಳಿಗೇನು ಆಗಲ್ಲ ತಾನೆ? ಅವರು ಕೂಡ ನಿಮ್ಮ ಬಗ್ಗೆ ತುಂಬ ಕೇಳ್ತಾ ಇದ್ರು. ನೀವು ಬದುಕಿರೋದ್ರಿಂದ ನೀವು ಲಕ್ಕಿ ಅಂತ ನಾನು ಅವ್ರಿಗೆ ಹೇಳಿದೆ. ಐ ಆಮ್ ಸೋ ಸಾರಿ ಆಡಮ್. ನಿಮಗಿವಾಗ ನಿಮ್ಮವ್ರ ಜೊತೆ ಮಾತಾಡ್ಬೇಕು ಅಂತ ನಿಮಗೆ ಅನ್ನಿಸ್ತಾ ಇದೆ. ನಾನು ನನ್ನ ಆದ್ರೆ ಹೆಂಡತಿ ಮಗಳು ನೋಡಬೇಕು. ನೀನು ಸ್ವಲ್ಪ ಹೊರಗಡೆ ಹೋಗೋ. ನನಗೆ ನಿನ್ನ ಆತಂಕ, ನಿನ್ನ ಪರಿಸ್ಥಿತಿ ಎಲ್ಲ ಅರ್ಥ ಆಗುತ್ತೆ ಆಡಮ್. ಆದರೆ ಒಂದು ವಿಷಯ, ನೀನು ತುಂಬ ಅದೃಷ್ಟವಂತ. ಕಡೆ ಪಕ್ಷ ನಿನಗೆ ಒಂದು ಕಣ್ಣು ಕಾಣಿಸುತ್ತೆ. ಹೇಳಕ್ಕೆಲ್ಲ ಈಸಿನೇ. ಆ ಆ ಹೇಳೋದಕ್ಕೆ ಎಲ್ರಿಗೂ ಸುಲಭನೇ. ಓ ಸಾರಿ, ನನಗೆ ಗೊತ್ತಿರಲಿಲ್ಲ. ಅಯ್ಯೋ ಪರವಾಗಿಲ್ಲ ಬಿಡು. ನನಗೂ ಈ ವಿಷಯನ ಅರ್ಗಿಸ್ಕೊಳ್ಳೋದಕ್ಕೆ ತುಂಬ ದಿನಗಳೇ ಬೇಕಾಯ್ತು ಆಡಮ್. ಹೆಂಗಾಯ್ತು ನಿನಗಿದು? ಒಂದು ವಿಚಿತ್ರವಾದ ಸ್ಪಾಟ್, ಅಲ್ಲಿಗೆ ಹೋಗಬಾರ್ದಿತ್ತು. ಕ್ರಮೇಣವಾಗಿ ನನ್ನ ದೃಷ್ಟಿ ಕಡಿಮೆ ಆಗ್ತಾ ಬಂದು ಕೊನೆಗೆ ಹೋಯ್ತು. ಈಗೊಂಚೂರು ಕಾಣಿಸಲ್ಲ, ತಿಳಿತಾ? ಸೆನ್ಸ್ ಬ್ಲೈಂಡ್ನೆಸ್ ಅನ್ನೋ ವಿಷಯದ ಬಗ್ಗೆ ಎಷ್ಟೋ ಜನಗಳಿಗೆ ಸರಿಯಾಗಿ ಗೊತ್ತೇ ಇಲ್ಲ. ಹೀಗಾಗಿ 20 ವರ್ಷ ಆದರೂ ಕೂಡ ನನಗಿನ್ನೂ ಸರಿಯಾಗಿ ಅರ್ಥನೇ ಆಗಿಲ್ಲ. ಒಂದೊಂದ್ಸಲ ನನಗೂ ಕೂಡ ನಂಬೋದಿಕ್ಕೆ ಆಗಲ್ಲ. ಒಂದೊಂದ್ಸಲ ಇದೆಲ್ಲ ಸುಳ್ಳಾಗ್ಬಿಟ್ರೆ ಚೆನ್ನಾಗಿರುತ್ತೆ ಅನ್ಸತ್ತೆ. ಒಂಥರ ಕೆಟ್ಟ ಕನಸಿದ್ದಾಗಿದೆ. ಹೌದಾ? ನನಗೇನೋ ಹಾಗನ್ಸಲ್ಲ. ಹೊಸ ಪರಿಸ್ಥಿತಿಗಳಿಗೆ ನಮ್ಮ ಮನಸ್ಸು ಹೊಂದ್ಕೊಂಡ್ಬಿಡುತ್ತೆ. ಆದರೆ ಅದಕ್ಕೊಂದು ಬೆಲೆ ತೆರಬೇಕು ಅಷ್ಟೇ. ಬೇಡ, ಬ್ರೈಟ್ನೆಸ್ ಜಾಸ್ತಿ ಆಗ್ಲಿಲ್ವಾ? ತಡಿ ತಡಿ ತಡಿ. ಇವ್ರಿಗೆ ತೊಂದರೆ ಆಗ್ತಿದೆ. ಹಾಂ, ಗೊತ್ತಾಗ್ತಿದೆ. ಹೇ ರಿಲ್ಯಾಕ್ಸ್ ಆಡಮ್. ಆಡಮ್ ಆಡಮ್ ಕೂಲಾಗಿರೋ. ನೀನು ಸ್ವಲ್ಪ ಅವನ ತಲೆ ಹಿಡ್ಕೊ.
ಈಗ ಅಲಗಾಡಬಾರ್ದು, ಸ್ವಲ್ಪನೂ ಅಲಗಾಡಬಾರ್ದು, ಅಲಗಾಡಬಾರ್ದು. ಆಗೋಯ್ತು. ನಿಲ್ಸಿ, ಹಾಗೆ ಮಾಡಬೇಡಿ. ನಿನಗೆ ಬೇಕಾಗಿರೋದು ಸಿಕ್ತಾ? ಹಾ, ಇಲ್ಲೆಲ್ಲನೂ ತುಂಬಾ ಚೀಪ್ ಆಗಿದೆ. ಹಾ, ನಂಗೂ ಗೊತ್ತು. ಸರಿ, ಟ್ರಿಪ್ಪಿಗೆ ಪ್ಲಾನ್ ಮಾಡೋಣವಾ? ನಿನ್ ಪ್ಲಾನ್ಸ್ ಏನಿದ್ರು ವೀಕೆಂಡ್ ಮಾಡೋದು ಒಳ್ಳೇದು, ಯಾಕೆಂದ್ರೆ 2 ದಿನ ಸಿಗುತ್ತೆ. ನನ್ನ ಹತ್ರ ಇರೋದು ಬರೀ $2,000. ದುಡ್ಡಿನ ಬಗ್ಗೆ ನೀನ್ ಚಿಂತೆ ಮಾಡಬೇಡ. ಜಿಲ್ ಆದ್ರೆ 13 ಗಂಟೆ ಫ್ಲೈಟ್ ಇದೆ. ಕ್ಯೂಟ್ ಆಗಿದೆ ಅಲ್ಲ? ಸರಿ, ನೀನ್ ಕೇಳಿದ್ಯಾ ಸಾರಾ? ಇಲ್ಲ, ನಾನೀ ಕೆಲಸ ಬಿಡೋದಿಲ್ಲ. ಏನ್ ಗೊತ್ತಾ, ನಿನ್ ತಂಗಿಯಾಗಿ ಹೇಳ್ತಿದ್ದೀನಿ, ನೀನು ಕೆಲಸ ಮಾಡಬಾರ್ದು. ಇಂಗ್ಲಿಷ್ ಹೇಳ್ಕೊಡೋರ್ಗೆ ಯಾವುದು ಫ್ಯೂಚರೇ ಇಲ್ಲ ಈ ದೇಶದಲ್ಲಿ. ಹುಚ್ಚಿ ಥರ ಮಾತಾಡಬೇಡ. ಮತ್ತೆ ಇದು ನನ್ನ ಚಾಯ್ಸ್ ಆಗಿರಬೇಕು ತಾನೇ? ನೋಡು, ನಾನು ನಿನ್ನ ತಂಗಿ ಅನ್ನೋದಕ್ಕೆ ನನಗೆ ನಿನ್ನ ಬಗ್ಗೆ ಚಿಂತೆ ಇರೋದು. ನಾವೆಲ್ಲರೂ ನಿನ್ನನ್ನು ಪ್ರೀತಿಸ್ತೀವಿ, ಅಮ್ಮ ತುಂಬ ಚಿಂತೆ ಮಾಡ್ತಾರೆ, ಹಾಗೆ ಮನೇಲೂ ಕೂಡ ಎಲ್ರಿಗೂ ಚಿಂತೆ ಇದೆ. ನೀನು ತುಂಬ ಸ್ಟ್ರೆಸ್ಸಲ್ಲಿದೆಯಾ ಅಂತ ಎಲ್ರಿಗೂ ಅನ್ನಿಸ್ತಿದೆ. ಹಾ, ಸ್ಟ್ರೆಸ್ ಇದೆ. ಏನ್ ಹೇಳ್ತಿದ್ಯಾ ನೀನು? ಏನ್ ಹೇಳ್ತಾ ಇದೀಯಾ? ಜಾಸ್ತಿ ಮಾತಾಡ್ಬೇಡ. ನನಗೆ ನನ್ನ ದುಡ್ಡು ಬೇಕು ಅಷ್ಟೇ. ಏನೋ ಅವನ ವ್ಯವಹಾರ ಅವನಿಗೆ. ಹೋಗ್ಲಿ ಬಿಡು. ನೋಡು, ನೀನು ಸ್ಟ್ರೆಸ್ಸಲ್ಲಿದ್ರೂ ಪರವಾಗಿಲ್ಲ, ನೀನು ನಮ್ಮ ಹತ್ರ ಇದ್ರೆ ನನಗೆ ಅಮ್ಮನಿಗೆ ತುಂಬ ಖುಷಿ ಆಗುತ್ತೆ. ನಿನಗೆ ಅನುಕೂಲ ಆಗಲಿ ಅಂತ ಹೇಗೆ ಹೇಳ್ತಿದ್ಯಾ? ಯಾಕೆ ಇಷ್ಟೊಂದು ಇರಿಟೇಟ್ ಆಗ್ತಿದ್ಯಾ ನೀನು? ನೋಡು, ನೀನು ತುಂಬಾ ಕಷ್ಟದಲ್ಲಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು, ನಮ್ಮೆಲ್ರಿಗೂ ಗೊತ್ತು. ಆದರೆ ನಾವು ನಿನ್ನ ಜೊತೆ ಇದ್ದೀವಿ, ನಾನು ನಿನ್ನ ಜೊತೆಲಿದ್ದೀನಿ. ನಮ್ಮ ಕೈಲಿ ಏನೇನು ಸಹಾಯ ಮಾಡೋಕ್ಕಾಗುತ್ತೋ ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ದಯವಿಟ್ಟು ಹೀಗೆ ಮಾಡಬೇಡ ಜಿಲ್. ನನಗಿದೆಲ್ಲ ಬೇಕಿಲ್ಲ. ನೀವೆಲ್ಲ ನನಗೆ ಹೀಗೆ ಸಹಾಯ ಮಾಡ್ತಾನೆ ಇದ್ರೆ ನಾನು ಯಾವಾಗ ನನ್ನ ಕಾಲ್ ಮೇಲೆ ಎದ್ದು ನಿಂತ್ಕೊಳ್ಳಿ ಹೇಳು? ಎಲ್ಲದಕ್ಕೂ ಟೈಮ್ ಬೇಕಾಗುತ್ತೆ, ಗೊತ್ತಾ? ಆದ್ರೆ ನಿನಗಿದು ಅರ್ಥ ಆಗಲ್ಲ. ಹಾ, ಖಂಡಿತ ಇಲ್ಲ. ಯಾಕೆಂದ್ರೆ ನೀನು ಜಿಲ್, ನಿನಗೆಲ್ಲಾನು ತಕ್ಷಣನೇ ಬೇಕು. ನಾನು ಪ್ರೆಗ್ನೆಂಟ್ ಆಗಿದ್ದೀನಿ. ಹಾ, ನಂಗೆ ಗೊತ್ತಿದೆ. ನೋಡು, ನಿನಗೆ ಅಮ್ಮನ ಬಗ್ಗೆ ಗೊತ್ತು ತಾನೆ. ನಾನು ಈ ಮದುವೆನ ಮಾಡ್ಕೊಳ್ಳೇಬೇಕು. ನೀನು ದೊಡ್ಡಮ್ಮ ಆಗ್ತಿದ್ಯಾ. ನನಗೆ ದೊಡ್ಡಮ್ಮ ಆಗೋದಕ್ಕೆ ಇಷ್ಟ ಇಲ್ಲ, ಆಯ್ತಾ? ನೋಡು ಜಿಲ್, ನೀನ್ ತೋರಿಸುವಂತ ಈ ಸಿಂಪತಿಯಿಂದ ನನಗೆ ತುಂಬಾನೇ ಸಾಕಾಗಿ ಹೋಗಿದೆ. ಇಲ್ಲಿ ನೋಡು, ಏನಾದ್ರೂ ಮಾಡ್ಕೊ ನೀನು. ನೀನ್ ಹೀಗೆಲ್ಲ ಹೋಗಕ್ಕಾಗಲ್ಲ. ನೀನ್ ಯಾವಾಗ್ಲೂ ನನ್ನ ಹೀಗೆ ಬಿಟ್ಟು ಹೋಗ್ತ್ಯಾ. ಅದನ್ನ ನೀನ್ ಈ ತರ ಹೇಳ್ತಿದೀಯಾ? ಇನ್ ಹೇಗ್ ಹೇಳು? ಇನ್ ಹೇಗ್ ಹೇಳಿ? ನಾನೇ ಯಾವಾಗ್ಲೂ ನಿನಗೆ ಏನ್ ಮಾಡ್ಬೇಕು ಅಂತ ಹೇಳ್ತಾನೆ ಇರ್ಬೇಕಾ? ಹೇಳು. ಇದ್ ಸರಿ ಇಲ್ಲ. ನೀನ್ ನಿನ್ ಸಂಸಾರ ಕಟ್ಕೊಳ್ತಾ ಇದೀಯಾ. ನಾನದನ್ನ ಕಳ್ಕೊಂಡಿದ್ದೀನಿ. ಅದ್ ನಂಗೂ ಗೊತ್ತು. ನಾನ್ ನನ್ ಮಗುನ್ ಕಳ್ಕೊಂಡಿದ್ದೀನಿ. ಐ ಆಮ್ ಸಾರಿ. ನಂಗೂ ಬೇಜಾರಿದೆ ಸಾರಾ. ನನಗೂ ಬೇಜಾರಿದೆ ಸಾರಾ. ಬಿಡು ನನ್ನ. ಏನಾಗ್ತಿದೆ ಇಲ್ಲಿ? ಏನಾಗ್ತಿದೆ ಇಲ್ಲಿ? ಜಿಲ್, ಏನಾಗ್ತಿದೆ ಇಲ್ಲಿ? ಜಿಲ್, ನಿಂಗೆ ಕೇಳಿಸ್ತಿದ್ಯಾ ಅದು? ಜಿಲ್, ಜಿಲ್, ಇಲ್ಲ ಇಲ್ಲ. ಜಿಲ್, ಜಿಲ್, ನನ್ ಕ್ಷಮಿಸ್ಬಿಡು. ನನ್ನಿಂದಾಗಿ ನಿನ್ಗೇನಾದ್ರೂ. ಅದ್ ನಾನಲ್ಲ. ಜಿಲ್, 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 ಏನಾಗ್ತಿದೆ ಇಲ್ಲಿ? ಜಿಲ್, 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 ನನ್ನ ಕ್ಷಮಿಸ್ಬಿಡು. ಜಿಲ್, ನಾನು ಹೇಳ್ದೆ ತಾನೆ ನನ್ನಿಂದ ತಪ್ಪಾಗಿದೆ ಅಂತ.
ಎಲ್ಲಿದೀಯಾ ನೀನು? ಹೆದರ್ಬೇಡ ಸಾರಾ, ನನ್ ಜೊತೆ ಬಾ. ನೀನ್ ನನಗೆ ಹೆದರ್ಸ್ತಾ ಇದೀಯಾ? ಜಿಲ್ 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 ಅಯ್ಯೋ ಏನಿದೆಲ್ಲ? ಜಿಲ್ ನಿಂಗೆ ಕೇಳಿಸ್ತಿದ್ಯಾ ಸಾರಾ? ಅವ್ರು ನಮ್ಮನ್ನು ಕರಿತಿದ್ದಾರೆ. ಇವೆಲ್ಲದು ನಿನಗೆ ಬೇಕಾಗಿರೋದೆ. ಅವನು ಎಲ್ಲಿಗೆ ಹೋದ? ಇಲ್ಲೊಬ್ಬ ಹುಡುಗ ಇದ್ದ, ಅವನು ಎಲ್ಲಿ ಹೋದ? ನೀವೆಲ್ಲರೂ ಅವನ್ನ ನೋಡಿದ್ರಿ ತಾನೆ? ಏನಾದ್ರೂ ಹೇಳಿ, ಹೀಗೆ ಯಾಕೆ ಎಲ್ರೂ ಸುಮ್ಮನೆ ನಿಂತ್ಕೊಂಡಿದ್ದೀರಾ? ಹೇ ಜಿಲ್, ಏನ್ ಮಾಡ್ತಾ ಇದೀಯಾ? ಜಿಲ್ ನಿಂತ್ಕೋ. ಜಿಲ್ ಹೋಗ್ಬೇಡ. ಜಿಲ್ ಏನ್ ಮಾಡ್ದೆ ನೀನು? ಜಿಲ್, ಐ ಆಮ್ ಸಾರಿ. ನಿಂಗೇನೂ ಆಗಿಲ್ಲ ತಾನೆ? ನಂಗೆ ರಕ್ತ ಬರ್ತಿದೆ. ಜಿಲ್, ನಾವಿಲ್ಲಿಂದ ಹೋಗ್ಬೇಕು. ನಡಿ ಹೋಗೋಣ. ಏನ್ ನಡೀತಿದೆ ಇಲ್ಲಿ? ನಡಿ ನಡಿ, ಇಲ್ಲಿಂದ ಹೋಗೋಣ. ಬೇಗ ಕಾರಲ್ಲಿ ಏನ್ ಹೋಗೋಣ. ಬಾ ನಡೀತಿದೆ ಸಾರಾ? ಬೇಗ ಬಾ. ಜಿಲ್ ಜಿಲ್ ಜಿಲ್, ಇಲ್ಲಿಂದ ಹೋಗೋಣ. ಓಕೆ. ನಾವಿಲ್ಲಿಂದ ಕಾರಿಲ್ಲಿದೆ ಅಂತ ಹುಡುಕ್ಬೇಕು ನಾವು.
ಚಿಲ್ 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 ನೀನ್ ಸ್ವಲ್ಪ ಧೈರ್ಯವಾಗಿರು. ಚಿಲ್ ಚಿಲ್ ನಾವು ಹೋಗಿ ಕಾರ್ ಹುಡುಕ್ಬೇಕು. ಚಿಲ್ 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 ನಾವು ಹೋಗ್ಬೇಕು. ನನ್ ಕೈಲಾಗಲ್ಲ, ಹೋಗ್ಬೇಕು. ಆಗಲ್ಲ ಪ್ಲೀಸ್, ಆಗಲ್ಲ ಚಿಲ್ ಆಗಲ್ಲ ಸಾರಾ. ಚಿಲ್ ಸಾರಾ, ನೀನ ಬಾಗ್ಲೊಳಗೆ ಹೋಗ್ಬೇಕು. ಅವ್ರು ನಿನ್ನ ಕರೀತಿದ್ದಾರೆ. ಬೇಡ 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 ಜಿಲ್. ಅವ್ರು ನಿನ್ನ ಕರೀತಿದ್ದಾರೆ ಸಾರಾ. ಹಾಗೆಲ್ಲ ಮಾತಾಡ್ಬೇಡ ಜಿಲ್. ಜಿಲ್ ನಾನು ಈಗ ಮಾಡಕ್ ಬಿಡೋದಿಲ್ಲ ನಿನಗೆ, ಅರ್ಥ ಆಯ್ತಾ ನಿನಗೆ? ನೀನ್ ಇಲ್ಲೇ ಇರ್ತೀಯಾ? ನೀನ್ ಇಲ್ಲೇ ಇರ್ಬೇಕು. ನನ್ನನ್ ಜಿಲ್, ಬಿಟ್ಟು ಹೋಗ್ಬೇಡ, ಜಿಲ್. ನನ್ನನ್ ಬಿಟ್ಟು ಹೋಗ್ಬೇಡ. ಜಿಲ್ ನಾನು ವಾಪಸ್ ಬರ್ತೀನಿ. ಜಿಲ್ ಅರ್ಥ ಆಯ್ತಾ? ನಾನು ವಾಪಸ್ ಬರ್ತೀನಿ, ಖಂಡಿತ ಬರ್ತೀನಿ. ಅರ್ಥ ಆಯ್ತಾ? ಸಾರಾ, ಸಾರಾ ವಾಪಸ್ ಬಾ. ಜಿಲ್ 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 ಸಾರಾ, ಸಾರಾ ನನ್ನನ್ನು ಕರ್ಕೊಂಡು ಹೋಗು ಇಲ್ಲಿಂದ. ನಾವು ಮನೆಗೆ ಹೋಗ್ತಾ ಇದ್ದೀವಿ. ಜಿಲ್ ಸರಿನಾ?
ಸಾರಾ ಸಾರಾ ನಂಗನ್ಸುತ್ತೆ ನಾವು ಅವ್ರನ್ನೆಲ್ಲ ಕ್ರಾಸ್ ಗಾಡಿ ಮಾಡ್ಕೊಂಡು ಓಡಿಸ್ತಾ ಇರು. ನಾವು ಬೇಗ ಹೋಗ್ಬೇಕು. ಎಕ್ಸಿಟ್ ರೈಟ್ ಸೈಡ್ ಅಲ್ಲಿ ಇರುತ್ತೆ, ಬೇಗ ಎಲ್ಲ ಓಡಿಸ್ತಿರೋ. ಕಡೆಯಿಂದನೂ ಬ್ಲಾಕ್ಔಟ್ ಆಗಿರುವಂತಹ ಸುದ್ದಿ ಬರ್ತಾ ಇದೆ. ಜನಗಳು ತುಂಬಾ ಆತಂಕಕ್ಕೊಳಗಾಗಿದ್ದಾರೆ. Right side ಪೊಲೀಸರು ಗೆ ಕೂಡ ಇದ್ರ ಸಾಲ. ಬಗ್ಗೆ ಯಾವುದೇ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಇಲ್ಲ. ಇದು ಏಲಿಯನ್ಗಳ ಕೆಲಸ ಇರಬಹುದು ಅಂತ ಕೆಲವರಿಗೆ ಸಾರಾ ಆತಂಕ ಬೇಗ ಇದೆ. ಓಕೆ ಜಿಲ್, ಏನಾಯ್ತು? ಓಡಿಸ್ತಾ ಇರು. ಲೆಫ್ಟ್ ತಗೋ ಸಾರಾ, ಏನು? ಲೆಫ್ಟ್ ತಗೋ. ಆದ್ರೆ ಎಕ್ಸಿಟ್ ಲೆಫ್ಟ್ ಇಲ್ಲ. ಲೆಫ್ಟ್ ಸಾರಾ, ಲೆಫ್ಟ್ ತಗೋ ಸಾರಾ, ಎಕ್ಸಿಟ್ ಆ ಕಡೆ ಇದೆ. ಲೆಫ್ಟ್ ತಗೋ. ಜಿಲ್, ಎಕ್ಸಿಟ್ ಮುಂದೆ ಇದೆ. ಜಿಲ್, ಜಿಲ್. ನಾವ್ ರೆಡಿ ಇದೀವಿ ಸಾರಾ. ಜಿಲ್, ಜಿಲ್. Jill.
ಚಿಲ್. ಇದೆಲ್ಲ ನಿಜನಾ? ಅದೀಗ ಮುಖ್ಯನಾ? ನೀನು ಜಿಲ್ಲಿಗೇನಾಯ್ತು? ಇವಾಗ ಹೇಗನ್ನಿಸ್ತಿದೆ ಆ್ಯಡಮ್? ನಿದ್ದೆ ಚೆನ್ನಾಗಿ ಬರ್ತಿದ್ಯಾ? ನನ್ಗದು ನಿಜ ಅನ್ನಿಸ್ತು. ಓಕೆ, ಅದನ್ನ ನಾನು ನನ್ನ ಎರಡೂ ಇದ್ರ ಕಣ್ಗಳಿಂದ ಬಗ್ಗೆ ನಾವು ಮಾತಾಡಾಗಿದೆ. ನಿನ್ನ ಆಪರೇಷನ್ ಸಕ್ಸಸ್ ಆಗಿದೆ. ಯಾವುದು ಕಾಂಪ್ಲಿಕೇಶನ್ಸ್ ಇರಲಿಲ್ಲ, ಸೆಟ್ ಬ್ಯಾಕ್ಸ್ ಇರಲಿಲ್ಲ. ಓಕೆ, ಒಂದು ಕಣ್ಣಿಂದ ನೀನು ಸರಿಯಾಗಿ ನೋಡೋಕ್ಕಾಗ್ತಿದ್ಯಾ? ಅದಿನ್ನೂ ಅಭ್ಯಾಸ ಆಗ್ಬೇಕು ನನಗೆ. ಡಾಕ್ಟರ್ ಮಾರ್ಕೋನನ್ ಹೇಳಿದ್ರು ನಿಮ್ಮ ಹೆಂಡತಿ ಮತ್ತೆ ಕಾಲ್ ಮಾಡಿದ್ರಂತೆ. ತಡ ಮಾಡಿದ್ದಕ್ಕೆ ಕ್ಷಮೆ ಕೇಳಿದ್ರು, ಅವ್ರು ಮತ್ತೆ ಆದಷ್ಟು ಬೇಗ ಬರ್ತಾರಂತೆ. ಅವರು ನಿನ್ನ ಹತ್ರ ಸುಳ್ಳು ಹೇಳ್ತಿದ್ದಾರೆ ಆ್ಯಡಮ್. ನಿಮ್ಗೆ ಹೀಗೆ ಅನ್ಸೋದು ಸಹಜಾನೇ. ನೀವು ನಿಮ್ಮ ಹೆಂಡತಿ ಕಾಯ್ತಿದ್ದೀರಿ. ಅವರು ನಿನ್ನನ್ನು ವೀಕ್ ಅನ್ಕೊಂಡಿದ್ದಾರೆ. ನಿನಗೊಂದು ಮೇಜರ್ ಸರ್ಜರಿ ಆಗಿದೆ. ಇದಕ್ಕೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟನೇ. ವೀಕ್ ಅನ್ಕೊಳ್ಳೋದು ಮತ್ತು ಅದ್ರ ಕಾರಣದಿಂದ ಬಿಟ್ರೇಯಲ್ ಫೀಲ್ ಮಾಡ್ಕೊಳ್ಳೋದು ಎಲ್ಲ ಸಹಜನೇ. ನಿನಗೆ ನಿಜಾನ ತಿಳ್ಕೊಳ್ಳೋ ಧೈರ್ಯನೇ ಇಲ್ಲ. ನಿಮ್ಮ ದೇಹ ನಿಮಗೆ ಸಹಾಯ ಮಾಡಲ್ಲ. ನಿಮಗನ್ನಿಸ್ತಿರೋ ಭಾವನೆ ಇವಾಗ ನೀವು ಸಂಪೂರ್ಣವಾಗಿಲ್ಲ ಅಂತ. ನಿಮ್ಮಲ್ಲೇನೋ ಮಿಸ್ಸಿಂಗ್ ಹೌದು, ಅನ್ನಿಸ್ತಿದೆ. ನನ್ನಲ್ಲೇನೋ ಮಿಸ್ಸಿಂಗ್ ಇದೆ ಡಾಕ್ಟರ್. ನನಗೂ ಚೆನ್ನಾಗಿ ಗೊತ್ತು. ಅದು ನನ್ನ ಮಗಳು, ನನ್ನ ಹೆಂಡತಿ, ನನ್ನ ದೃಷ್ಟಿ. ನೀನೀಗ ನೋಡೋದಿಕ್ಕೆ ತಯಾರಿದ್ಯಾ ಅಂತ ನಾನು ಅನ್ಕೋತೀನಿ. ಇದು ಎಷ್ಟು ದಿನ ನಡೆಯುತ್ತೆ? ಈ ಥರ ಮೋಸ ಮಾಡು ಅಂತ ಮಾರ್ಕೋನೇನು ಹೇಳ್ಕೊಟ್ನಾ ನಿನಗೆ? ನಿನಗೇನಾದರೂ ಗೊತ್ತಾಗಬೇಕು ಅಂದರೆ ಅನುಭವ ಆಗಬೇಕು. ನನ್ನ ಮೂಲಕ. ನಾನು ಯಾಕಿನ್ನ ನನ್ನ ಹೆಂಡತಿ ಮಗಳನ್ನ ನೋಡ್ತಾ ಇಲ್ಲ? ಬಾಗ್ಲಿಂದ ಕೈ ಯಾಕೆ ತೆಗಿ. ಅಂತ ಕೇಳ್ತಾ ಇದ್ದೀನಿ. ಕೈ ತೆಗಿ ಅಂದೆ. ಏನಾಗ್ತಿದೆ? ಅಯ್ಯೋ,
ನಾನು ನಿನ್ನ ಕಾಣ್ತಾ ಇದ್ದೀನ ಆಡಮ್. ಆಡಮ್, ಓ ಬ್ಯಾಂಡೇಜ್ ಎಲ್ಲ ತೆಗೆದ್ಬಿಟ್ಟಿದ್ಯಾ? ಹೌದು, ಕಣ್ಣು ನೆವೆ ಆಗ್ತಾ ಇತ್ತು. ನಾನು ಬರೋವರೆಗೂ ಕಾಯ್ಬೇಕಿತ್ತು. ನನಗೆ ತಾಳ್ಮೆ ಯಾಕೋ ಕಡಿಮೆ ಆಗ್ತಿದೆ ಡಾಕ್ಟರ್. ನೋಡು, ಏನಾದರೂ ಇನ್ಫೆಕ್ಷನ್ ಆದ್ರೆ ಏನ್ ಮಾಡ್ತೀಯಾ? ನನ್ನ ಕಣ್ಣು ಯಾಕೆ ಈ ಥರ ಆಗಿದೆ? ನೋಡು, ಇದು ಹೊಸ ಪ್ರಾಸ್ಥೆಟಿಕ್. ನೋಡು, ಇದು ಅಡ್ಜಸ್ಟ್ ಆಗೋದಕ್ಕೆ ನಿನಗೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಮತ್ತೆ ಇದರಿಂದ ಇದರ ಟಿಶ್ಯೂಸ್ ಬೇಗ ಹೀಲ್ ಆಗುತ್ತೆ. ನೋಡು, ಡಾಕ್ಟ್ರೇ, ನೀನೇನು ನಂಗೆ ಭಯ prosthetic ಬೀಳ್ಬೇಡ. ಕತೆ ಎಲ್ಲ ಹೇಳ್ಬೇಡಿ. ಸರಿ, ಆಯ್ತು. ನಾನು ಸ್ವಲ್ಪ ನೋಡ್ಬೋದಾ? ಇದಕ್ಕೆಲ್ಲ ಡಾಕ್ಟರ್ ಲೆಸ್ಲಿ ಬೇಕಾಗಲ್ವಾ? ಇಲ್ಲ, ಅದು ನಾನು ಅವ್ರನ್ನ ಮನೆ ಕಳಿಸ್ಬಿಟ್ಟೆ. ಅವರ ಆರೋಗ್ಯ ಸರಿ ಇರಲಿಲ್ಲ, ಅದಕ್ಕೆ. ಸರಿ, ಆಯ್ತು, ಬನ್ನಿ. ಸರಿ, ಇಲ್ಲಿ ನೋಡ್ತೀನಿ. ಈಗ ಸ್ವಲ್ಪ ಕಷ್ಟ ಆಗುತ್ತೆ. ನನಗೊತ್ತು ನಿನಗೇನು ಬೇಕು ಅಂತ. ರಿಲ್ಯಾಕ್ಸ್. ನಿಮ್ಗೆ ಅದು ಕೇಳಿಸ್ಲಿಲ್ವಾ? ಇದು ನಾನು ನಿನ್ನ ಮಗಳು ಮತ್ತೆ ಹೆಂಡತಿನ ಭೇಟಿ ಮಾಡಿಸ್ತೀನಿ. ನನಗೊತ್ತು ಇದು ನಿನಗೆ ತುಂಬ ಅನ್ಕಂಫರ್ಟೇಬಲ್ ಆಗಿದೆ ಅಂತ ಆಡಮ್, ಆದರೆ ಇದು ತುಂಬ ಇಂಪಾರ್ಟೆಂಟ್. ಅರ್ಥ ಮಾಡ್ಕೋ. ಸ್ವಲ್ಪ ಅಲ್ಗಾಡ್ದೇನೆ ಕೂತಿರ್ತೀಯಾ? ಕಣ್ಣಿನ ಬದಲು ಕಣ್ಣು ಆಡಮ್. ಅಲ್ಗಾಡ್ಬೇಡ ಆಡಮ್. ಈಸಿ, ಏನೂ ಆಗೋದಿಲ್ಲ. ಏನ್ ಮಾಡ್ಬೇಕು ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ಇನ್ನೇನಾಗೋಯ್ತು ಆಗೋಯ್ತು ಆಡಮ್. ಎಷ್ಟೊತ್ತು? ಆಗೋಯ್ತು ಇನ್ ಸ್ವಲ್ಪ ಅಷ್ಟೇ. ಪ್ಲೀಸ್ ಬೇಗ. ಇರು. ಇನ್ನೇನು ಮುಗ್ದೋಯ್ತು. ಓಕೆ, ಎದ್ದೇಳು. ಸಾಕು, ನಿಲ್ಸಿ. ಅಲ್ಗಾಡ್ಬೇಡ ಆಡಮ್. ಸ್ವಲ್ಪ ಅಲ್ಗಾಡ್ದೇನೆ ಇರ್ತೀಯಾ? ನಿನ್ ಕೈಲಿ ಆಗತ್ತೆ. ಆಡಮ್, ನಿನ್ ಅದೃಷ್ಟ ಚೆನ್ನಾಗಿದೆ. ನೀನ್ ಇನ್ನೂ ಬದುಕಿದ್ಯಾ? ಎದ್ದೇಳು ಮೇಲೆ. ಆಡಮ್, ಸಮಾಧಾನ ಮಾಡ್ಕೋ ಆಡಮ್. ಇಲ್ಲ, ಐ ಆಮ್ ಸಾರಿ, ನಾನ್ ನೋಡ್ಬಿಟ್ಟೆ. ಯಾರೋ ನೀನು? ಆಡಮ್, ನೀನ್ ನನ್ನ ಮಾತನ್ನ ಅರ್ಥ ಮಾಡ್ಕೋ. ನಿನಗೆ ಸಿಕ್ಕಿರೋದು ಒಂದು ಗಿಫ್ಟ್ ಅಂತ ಅನ್ಕೋ. ಆ ಗಿಫ್ಟು ನಮ್ಗೆ ಯಾರಿಗೂ ಸಿಗೋದಿಕ್ ಚಾನ್ಸೇ ಇಲ್ಲ. ಆದ್ರೆ ನೀನ್ ಏನ್ ಮಾಡ್ದೆ ನೀನು? ನೀನ್ ಕೋಪ ಮಾಡ್ಕೊಂಡು ಹುಚ್ಚುನ್ ತರ ಆಡ್ತಾ ಇದ್ಯಾ? ಸಾರಿ ಆಡಮ್, ನಿನಗೆ ಅದ್ರ ಯೋಗ್ಯತೆ ಇಲ್ಲ. ಶೂಟ್ ಮಾಡಬೇಡ. ಅವನ್ನ ಸಾಯಿಸ್ಲಿಲ್ಲ ಅಂದಿದ್ರೆ ಅವ್ನು ನಿನ್ನ ಸಾಯಿಸ್ತಿದ್ದ. ನನ್ನಿಂದ ಏನ್ ಬೇಕು ನಿನಗೆ? ಆಡಮ್, ಪ್ಲೀಸ್, ನಾನು ನಿನಗೆ ಹೆಲ್ಪ್ ಮಾಡಬೇಕು. ನಿನ್ನ ಹೆಂಡತಿ, ಅವಳು ಕಾಲ್ ಮಾಡಿರಲಿಲ್ಲ. ಅವಳು ಬೇರೆಯವ್ರ ಥರ ಆ ಕಡೆ ಇದ್ದಾಳೆ. ನನ್ನ ಫ್ಯಾಮಿಲಿ ಕೂಡ. ಆ ಕಡೆಗೆ ಅಂದ್ರೆ ಎಲ್ಲಿ? ನೀನು ಡಿಕ್ಕಿ ಹೊಡೆದಿಲ್ಲ ಆ ಕಡೆ. ಅದ್ಯಾವುದೋ ಡೋರ್ವೇ ಅಥವಾ ಪೋರ್ಟಲ್ ಆಗಿತ್ತು. ಪೋರ್ಟಲ್ ಅಂದ್ರೆ ಎಲ್ಲಿದ್ದಾರೆ ಅವರು? ಅದನ್ನ ಇವಾಗ ನೀನು ಹೇಳ್ತೀಯ ಅನ್ಕೊಂಡೆ. ನಾನಾ? ನೀನು ಅದ್ರೊಳಗೆ ಹೋದ್ರೂ ವಾಪಸ್ ಬದುಕ್ ಬಂದಿದ್ಯಾ ಆಡಮ್. ನೀನು ಕಣ್ಣು ನೋಡು. ಇದಾ? ಅವನಿದು ಪ್ರಾಸ್ಥೆಸಿಸ್ ಅಂತ ಅಂದ. ಅವನದನ್ನ ಕಟ್ ಮಾಡಿ ತಗೊಳಕ್ ನೋಡ್ದ, ಮತ್ತವನು ಬದಲಾಗ್ತಿದ್ದ. ಅವಾಗ ಅವನನ್ನ ತಡ್ದೆ. ಅವನಿದ್ರಿಂದ ಅಬ್ಸೆಸ್ ಆಗಿದ್ದ. ಅವನಿಗನ್ನಿಸ್ತು ಇದು ಯಾವುದೋ ಒಂಥರ ವಿಂಡೋನೋ ಅಥವಾ ಬಾಗ್ಲೋ. ಕನ್ನಡಿ ತರ. ನಿಂಗೇನೇನು ಗೊತ್ತೋ ಎಲ್ಲ ಹೇಳು. ನನ್ನ ಜೊತೆ ಬಾ. ತುಂಬಾ ಜನಕ್ಕಿದು ಅಲೌಕಿಕ ಅನ್ನಿಸ್ತಿದೆ. ಇದ್ಯಾವುದೋ ಇಂಟರ್ ಡೈಮೆನ್ಷನಲ್ ಪ್ರಾಣಿ ಥರ. ಕೆಲವರು ಇದನ್ನ ದೇವ್ರು ಅಂತಿದ್ದಾರೆ. ನಿನಗೇನು ಅನ್ನಿಸ್ತಾ ಇದೆ? ಇದ್ರ ಹಿಂದೆ ಯಾವುದೋ ಒಂದು ರಹಸ್ಯ ಇದೆ, ಇಷ್ಟೊಂದು ನಮಗ್ ಗೊತ್ತು. ಮತ್ತಿದನ್ನ ಅಂಡರ್ ಎಸ್ಟಿಮೇಟ್ ಮಾಡಕ್ಕಾಗಲ್ಲ. ಏನ್ ಜಾಗ ಇದು? ನಾವು VA ಹಾಸ್ಪಿಟಲಲ್ಲಿದ್ದೀವಿ. ಮತ್ತಿದು ಅಡಿಷನಲ್ ಸರ್ವೀಸಸ್. ಅಂದ್ರೆ ಏನ್ ಮಿಲಿಟರಿ ಬೇಸ್ ತರನಾ?
ಮೊದ್ಲದೇ ಆಗಿತ್ತು. ನಿನ್ ಕಣ್ ಮುಚ್ಕೊಂಡೇ ಇರು. ಇನ್ ಮುಂದೆ ಹೋಗ್ತಾ ಇನ್ನೂ ಕೆಟ್ಟದಾಗಿರುತ್ತೆ. ಇದರಿಂದ ತುಂಬಾ ಜನಗಳ ಪ್ರಾಣ ಹೋಗಿದೆ. ಮಾರ್ಕೋ ನಾನು ಹೇಳಿದ್ದ. ಇದರಲ್ಲಿ ಹೈ ಫ್ರೀಕ್ವೆನ್ಸಿ ರೇಡಿಯೇಷನ್ ಇದೆ ಅನ್ನೋದು ಮಾತ್ರ ನಮಗೆ ಗೊತ್ತಾಗಿದೆ. ಅದಕ್ಕೆ ನಾವು ಕಮ್ಯುನಿಕೇಟ್ ಮಾಡ್ತಿದ್ದೀವಿ. ಅದೇನಂತ ಹೇಳ್ತು? ಇದು ಒಬ್ಬೊಬ್ಬರ ಹತ್ರ ಒಂದೊಂದು ಥರ ಮಾತಾಡ್ತಿದೆ. ಮಾರ್ಕೋ ನನಗೆ ಅವನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತು, ಎಲ್ಲ ಹೇಳ್ತಿತ್ತು. ಮತ್ತೆ ನೀನು ಈ ಕಣ್ಣಿಂದ ಕಾಣಿಸ್ಕೊಂಡಾಗ ಅದು ನಿನ್ಗೇನಂತ ಪ್ರಾಮಿಸ್ ಮಾಡ್ತು? ನನ್ನ ಫ್ಯಾಮಿಲಿ. ಅದು ಯಾವುದಕ್ಕೆ ಬದಲಾಗಿ? ನನ್ನ ಬದಲಾಗ? ನೀನು ನಮ್ಮಿಬ್ಬರ ಫ್ಯಾಮಿಲಿನೂ ಕಾಪಾಡ್ಬೋದು. ನೀನೊಬ್ಬನೇ ಆ ಕಡೆ ಹೋಗಿ ವಾಪಸ್ ಬಂದಿರೋನು. ನನಗೇನು ಫ್ರೀ ಆಗಾಯ್ತಾ? ಕಾಣಿಸ್ತಿಲ್ವಾ? ನಾನು ಈ ರಿಸ್ಕ್ ತಗೊಳ್ಳೇಬೇಕು. ಮತ್ತು ನೀನು? ಗುಡ್ ಲಕ್. ಇದಿನ್ನ ಎಷ್ಟೊತ್ತಾಗತ್ತೆ? ಅಯ್ಯೋ! ಥು ನಿನ್ನ! ಅಯ್ಯೋ! ಯಪ್ಪ ದೇವ್ರೆ, ಏನಿದು? ಡ್ಯಾಡಿ
ಪುಟ್ಟಿ ಡ್ಯಾಡಿ ಪುಟ್ಟಿ ಪುಟ್ಟಿ ಆಂಡ್ರಿಯಾ, ಅದು ನನ್ನ ತಾಯಿ ಹೆಸರು. ಯಾರು ನೀನು? ಕೇಟ್? ನಿನಗೆ ನನ್ನ ಹೆಸರು ಹೆಂಗೆ ಗೊತ್ತು? ಅಲ್ಲ, ನಾನು ನಿಮ್ಮಪ್ಪ. ಕೇಟ್, ಒಂದು ನಿಮಿಷ ನಿಂತ್ಕೋ. ಏಯ್, ನಿಂತ್ಕೊಳ್ಳೆ ಒಂದು ನಿಮಿಷ. ಕೂತ್ಕೋ ಆಡಮ್. ಏನ್ ತಮಾಷೆ ಮಾಡ್ತಿದ್ದೀರಾ? ನಿನ್ನ ಮಟ್ಟಿಗೆ ಇದೊಂದು ತಮಾಷೆನೆ. ಓ, ಕೂತ್ಕೋ. ನನ್ನ ಮಗಳಿಗೆ ನೀನು ಏನು ಮಾಡಿದೆ? ಏನೂ ಇಲ್ಲ, ನೀನು ಏನು ಮಾಡಿಲ್ಲ. ನೋಡವಳನ್ನ, ಖುಷಿಯಾಗಿದ್ದಾಳೆ, ಆರೋಗ್ಯವಾಗಿದ್ದಾಳೆ, ಸಂತೋಷವಾಗಿ ಬದುಕ್ತಿದ್ದಾಳೆ. ನೀನ್ ಜೊತೆಲಿಲ್ಲ ಅಂದ್ರೆ ತುಂಬಾ ಸಂತೋಷವಾಗಿ ಬದುಕ್ತಾಳೆ ಅನ್ಸುತ್ತೆ. ಯಾಕೆ ನನಗೆ ಹೀಗೆ ಮಾಡ್ತಾ ಇದೀಯಾ? ನಾವು ತುಂಬಾ ಮುಂದುವರೆದು ಬಿಟ್ಟಿದ್ದೀವಿ ಆಡಮ್. ನೀನು ಇದನ್ನ ಎಕ್ಸ್ಪೆರಿಮೆಂಟ್ ಅಂದ್ಕೋ ಅಥವಾ ಎಕ್ಸ್ಚೇಂಜ್ ಅನ್ಕೋ. ನಾವು ಪ್ರಪಂಚನ ನಿನ್ನ ಕಣ್ಣಿಂದ ನೋಡ್ತೀವಿ. ನೀನು ಈ ಪ್ರಪಂಚದಲ್ಲಿ ಆರಾಮಾಗಿರ್ಬೋದು. ಆಂಡ್ರಿಯಾ, ಕೇಟ್. ನಿನಗಿದು ಇಷ್ಟ ಇಲ್ಲ ಅಂತ ಅಂದ್ರೆ ನೀನು ನಿನ್ನ ಪ್ರಾಣನ ಕಳ್ಕೋಬಹುದು. ನಿರ್ಧಾರ ನಿನ್ನ ಕೈಲಿದೆ. ನಿನಗೆ ಈ ಬೆಲೆನ ಕಟ್ಟಬೇಕು ಅಂತಿದ್ರೆ ನೀನು ಈ ಬೆಲೆನ ಕಟ್ಟಲೇಬೇಕಾಗುತ್ತೆ ಆಡಮ್. ನಿನಗೆ ನನ್ನಿಂದ ಏನು ಬೇಕು? ಇಲ್ಲೇ ಇರೋ. ನಿನ್ನ ಇನ್ನೊಂದು ಕಣ್ಣನ್ನು ಕೂಡ ಕೊಟ್ಬಿಡು. ಒಂದು ಕಣ್ಣು ಹಾಳಾದ್ರೆ ಇನ್ನೊಂದು ಕಣ್ಣನ್ನು ಉಪಯೋಗಿಸ್ಕೋತೀವಿ. ಒಂದು ಕಣ್ಣು ನಿನ್ಗಿಲ್ಲ ಅಂದಮೇಲೆ ಇನ್ನೊಂದು ಕಣ್ಣು ಕೂಡ ನಿನ್ಗಿರಬಾರ್ದು. ನಾನು ಒಪ್ಕೊಂಡ್ರೆ ಅವ್ರನ್ನ ಇನ್ಯಾವತ್ತೂ ನೋಡೋಕ್ಕಾಗಲ್ಲ ಅಲ್ವಾ? ಅದು ನಿಜ ಅಲ್ಲ ಅಲ್ವಾ? ಅದು ಯಾವತ್ತೂ ನಿಜ ಆಗಿರಲೇ ಇಲ್ಲ. ಅದರಲ್ಲಿ ಅರ್ಥನೇ ಇರಲಿಲ್ಲ. ಒಂದಿನ ನೀವು ಮತ್ತೆ ಒಂದಾಗ್ತೀರಾ. ಆ ವಿಷಯ ನಿನಗೆ ಬೇಕಾಗಿಲ್ವಾ? ಆಡಮ್, ನಿನ್ನ ಕಣ್ಣನ್ನ ಮುಚ್ಚು. ಆಡಮ್, ನಿನ್ನ ಕಣ್ ತೆಗಿ. ಮನೆ ನಿನ್ನನ್ನು ಸ್ವಾಗತ ಮಾಡ್ತಿದೆ ಆಡಮ್. ನಿನ್ನ ಪರಿವಾರ ನಿನಗೋಸ್ಕರ ಕಾಯ್ತಾ ಇದೆ. ಹೋಗಿ ಅವ್ರ ಮುಖಗಳನ್ನ ನೋಡು. ಅವ್ರಿಗೆ ಸುರಕ್ಷತೆಯ ಭರವಸೆ ಕೊಡು. ಯಾವಾಗ್ಲೂ ಜೊತೆಲೇ ಇರಿ, ಶಾಶ್ವತವಾಗಿ. ನೀನು ಇದಕ್ಕೆ ಬೆಲೆ ಕಟ್ಟಬೇಕಾಗುತ್ತೆ ಆಡಮ್. ಕಣ್ಣಿಗೆ ಬದಲಾಗಿ ಕಣ್ಣು. ಹೇಳು, ನೀನ್ ಬೆಲೆ ಕಟ್ತೀಯಾ? ಹೊಸ ಪರಿಸ್ಥಿತಿಗಳಿಗೆ ನಮ್ಮ ಮನಸ್ಸು ಹೊಂದ್ಕೊಳ್ಳುತ್ತೆ. ಆದರೆ ಅದಕ್ಕೆ ತಕ್ಕ ಬೆಲೆ ನೀನು ಕಟ್ಟಲೇಬೇಕಾಗುತ್ತೆ. ಇಷ್ಟು ದೊಡ್ಡ ಆಕ್ಸಿಡೆಂಟ್ ಆಗಿದ್ರು ಅವ್ರಿಗೇನು ಆಗದೆ ಇರೋದು ಒಂದು ಮಿರಾಕಲ್ಲೇ. ಅವ್ರು ಬದುಕಿರೋದೇ ಲಕ್ಕಿ. ಹಾಂ ಡಾಕ್ಟರ್, ಥ್ಯಾಂಕ್ ಯು. ನೀವು ಮಾಡಿರೋ ಸಹಾಯಕ್ಕೆ ತುಂಬ ಥ್ಯಾಂಕ್ಸ್. ನಿಮ್ಮ ಉಪಕಾರನ ಮರೆಯಲ್ಲ. ಇವತ್ತು ಬ್ಯಾಂಡೇಜಸ್ ತೆಗಿತಾ ಇದ್ದೀವಿ. ಡಾಕ್ಟರ್ ಮಾರ್ಕೋನನ್ ಹೇಳೋ ಪ್ರಕಾರ ಗಾಯನ ಓಪನ್ ಬಿಟ್ರೆ ಅದು ಬೇಗ ಹೀಲ್ ಆಗುತ್ತೆ. ಇವಳ್ಗ ಗಾಯ ನೋಡೋಕ್ಕಾಗತ್ತಾ? ನಾನು ನನ್ನ ಡ್ಯಾಡಿನ ನೋಡಬೇಕು. ಹಾಂ. ಆಡಮ್, ನಿನ್ನ ನೋಡಕ್ಕೆ ಯಾರೋ ಬಂದಿದ್ದಾರೆ. ಆಂಡ್ರಿಯಾ, ಡ್ಯಾಡಿ ಪುಟ್ಟಿ,
ಅವ್ರು ಎಲ್ಲಿಂದ ಬಂದಿದ್ದಾರೆ ಅಂತ ನನಗೇನು ಗೊತ್ತು? ಸದ್ಯಕ್ಕೆ ಏನು ಹೇಳೋದಿಕ್ಕಾಗಲ್ಲ. ಸದ್ಯಕ್ಕೆ ಅವ್ರ ಹತ್ರ ಮಾಸ್ಕ್ ಇಲ್ಲ ಅಂತ ಮಾತ್ರ ಹೇಳ್ಬೋದು. ಆದರೆ ಅದು ಇರೋದು ನಿಜ. ಜನಗಳು ಅದ್ರ ಹತ್ರ ಮಾತಾಡಿದ್ದಾರೆ ಕೂಡ. ಇಷ್ಟು ದಿನ ನಾವು ವಿಜ್ಞಾನದಲ್ಲಿ ಏನು ಕಲ್ತಿದ್ದೀವೋ ಅದೆಲ್ಲ ಸುಳ್ಳು ಅಂತ ಅನಿಸ್ತಾ ಇದೆ. ಬಹಳ ಜನ ಇಲ್ಲಿ ತಮ್ಮವ್ರನ್ನ ಕಳ್ಕೊಂಡ್ರು, ಹಾಗೆ ತಮ್ಮ ಪ್ರಾಣ ಕೂಡ ಕಳ್ಕೊಂಡ್ರು. ಆದರೆ ನೀವೇ ಭರವಸೆ. ಅದೇನು ಅಂತ ನನಗಿನ್ನೂ ಗೊತ್ತಾಗಿಲ್ಲ. ನನ್ನ ಪ್ರಕಾರ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು, ತುಂಬಾ ಟೈಮ್ ಬೇಕು. ಆದರೆ ನಮಗೀಗ ಏನೂ ಗೊತ್ತಿಲ್ಲ. ಇದೇ ನನಗೆ ಭಯ ಆಗ್ತಾ ಇರೋದು. ನಾನು ಕ್ಯಾಲ್ಕುಲೇಷನ್ನ ಮತ್ತೆ ಚೆಕ್ ಮಾಡಿದ್ದೀನಿ, ಆದರೆ ನನಗೇನು ಗೊತ್ತಾಗ್ತಾನೇ ಇಲ್ಲ. ಜೇಮ್ಸ್, ನಾವಿಬ್ರೂ ಮಾಡಿದೀವಿ. ನಾವು 2 ಪೋರ್ಟಲ್ಗಳ ಮಧ್ಯ ಇದ್ದಾಗ ಅದರ ಕನೆಕ್ಷನ್ ಸ್ಟೇಬಲ್ ಇಲ್ಲ ಅಂತ ಅಂದ್ರೆ ಅದರ ಅರ್ಥ, ನಿಮ್ಗಿನ್ನೂ ಅರ್ಥ ಆಗೋ ಹಾಗೆ ಸಿಂಪಲ್ ಆಗಿ ಹೇಳೋದಾದ್ರೆ, ನಾವು ತುಂಬಾ ತೊಂದರೆಯಲ್ಲಿದ್ದೀವಿ. ನಾವು ನಮ್ಮ ಕೆಲಸ ಮಾಡಿದೀವಿ, ಪ್ಯಾಟರ್ನ್ಸ್ ರೀಡ್ ಮಾಡಿದೀವಿ, ಸೈನ್ಸ್ ಬಗ್ಗೆ ತಿಳ್ಕೊಂಡಿದೀವಿ. ಈಗ ನಾವು ಸ್ವಲ್ಪ ನಂಬಿಕೆ ಇಟ್ಕೊಳ್ಬೇಕು ಅಷ್ಟೇ. ಅಂದ್ರೆ ಸ್ವಲ್ಪ ನಂಬಿಕೆ ಇಡೋ ಸಾಕು. ಆನಾ, ನಿನಗೆ ಗೊತ್ತಿದೆಯಲ್ವಾ ನಾವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ? ಜೇಮ್ಸ್, ಸ್ವಲ್ಪ ಸುತ್ತಮುತ್ತ ನೋಡು. ಇಲ್ಲಿ ಏನೂ ಉಳ್ದಿಲ್ಲ. ನಾವಿದನ್ನ ಮಾಡ್ಲೇಬೇಕು. ಸರಿ, ನಾನೀಗ ಎನರ್ಜಿ ಬಸ್ ಶುರು ಮಾಡ್ತಾ ಇದ್ದೀನಿ. ಆನಾ, ನಾನು ಓಕೆ. ನಾವು ಮಾಡಿ ತೋರಿಸ್ಬಿಟ್ಟೆ. ನೀನ್ ಇದನ್ನ ಮಾಡಿ ತೋರಿಸ್ಬಿಟ್ಟೆ. ನೀನ್ ಇಲ್ಲಿಗೆ ಬಂದಿರೋದನ್ನ ನನಗೆ ನಂಬಕ್ಕೆ ಆಗ್ತಿಲ್ಲ, ಆದ್ರೂ ಇದು ನಿಜ. ಏನಾಯ್ತು? ಇದ್ರ ಅರ್ಥ ಏನೋ ಅಂತ ನಿಂಗೆ ಗೊತ್ತಾಯ್ತಾ? ನಾವು ಫೇಸ್ 2 ಅಲ್ಲಿದ್ದೀವಿ. ಇಲ್ಲ, ನಾವಿಬ್ರು ಹೋಗ್ಬೇಕು. ಅದು ಆ ಥರ ಯೋಚನೆ ಕೂಡ ಮಾಡಬೇಡ ನೀನು. ಏನೋ ನೀನ್ ಈಗಷ್ಟೇ ಬಂದಿದ್ಯಾ, ನೀನ್ ಸರಿಯಾಗಿದ್ಯಾ ಇಲ್ವಾ ಅಂತ ಚೆಕ್ ಮಾಡ್ಬೇಕು. ಅದನ್ನ ಚೆಕ್ ಮಾಡ್ದೇನೆ. ಏನೂ ಆಗಲ್ಲ. ಆನಾ, ಈ ಕನೆಕ್ಷನ್ ಕೆಲಸ ಮಾಡುತ್ತೆ. ನಾವ್ ಈಗ್ಲೇ ಮಾಡ್ಬೇಕು. ನಮ್ ಕೈಲಿ ಮಾಡಕ್ಕಾಗುತ್ತೆ. ನಾವಿದನ್ನ ಇನ್ನೊಂದ್ಸಲ ಟ್ರೈ ಮಾಡೋಣವಾ? ಬಹುಶಃ ಮೊದಲನೇ ಎಕ್ಸ್ಪೆರಿಮೆಂಟ್ ಅಂತೂ ಸಕ್ಸಸ್. ಹೌದು, ಬೇರೆಯವ್ರನ್ನ ಕಾಪಾಡೋದಕ್ಕೆ ಇದೊಂದೇ ದಾರಿ ಇರೋದು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಹಾ, ಸರಿ, ಆಯ್ತು, ಆದ್ರೆ ಎಲ್ಲ ನನ್ನ ಪ್ರಕಾರನೇ ಆಗ್ಬೇಕು. ನನಗೆ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಕೊಡು. ಫ್ರೀಕ್ವೆನ್ಸಿ ಸ್ಟ್ರಾಂಗ್ ಆಗಿದೆ, ಕನೆಕ್ಷನ್ ಸ್ಟೇಬಲ್ ಆಗಿದೆ, ಡೋರ್ ಓಪನ್ ಆಗ್ತಾ ಇದೆ. ಓಕೆ.
ನಾನು ನಿನ್ನ ಜೊತೆಗೆ ಇರ್ತೀನಿ, ಓಕೆ? Yes! Bana. Come on, come on. ಇಲ್ಲ. Anna, come on. Come on. Anna? ಅದು ಬರ್ತಾ ಇದ್ದಿದ್ದನ್ನು ನಾನು ನೋಡಿದ್ದೀನಿ, ಜೇಮ್ಸ್. ಈ ಪೋರ್ಟಲ್ಸ್ ಬರೀ ಶುರು ಅಷ್ಟೇ. ಈಗ ಬರ್ತಾ ಇರೋದೇ ಅದೇ ಅಂತ್ಯ.